ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ಅವರು ದ್ರವ್ಯಗುಣ ವಿಜ್ಞಾನ ವಿಭಾಗದಲ್ಲಿ ಆಳ್ವಾಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದಾರೆ. ಜೊತೆಗೆ ಮೂಡಬಿದ್ರೆಯ ಆಳ್ವಾಸ್ ಪಾರಂಪರಿಕ ಔಷಧೀಯ ಸಂಶೋಧನಾ ಕೇಂದ್ರದ ನಿರ್ದೇಶಕರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ಈಗ ನಾವು ನಮ್ಮ ಪರಿಸರವನ್ನ ಹೆಚ್ಚಾಗಿ ಪ್ರೀತಿಸ್ತೇವೆ, ನಮ್ಮ ಪರಿಸರದಲ್ಲೇ ಇರಲಿಕ್ಕೆ ಬಯಸ್ತೇವೆ. ಪರಿಸರ ಅನ್ನುವಂಥದ್ದು ನಮಗೆ ಪೂರಕ, ನಮ್ಮ ಆರೋಗ್ಯಕ್ಕೆ, ನಮ್ಮ ಆಹಾರಕ್ಕೆ ಎಲ್ಲವೂ ಕೂಡ. ಇದು ಯಾಕಾಗಿ ನಮಗೆ ಈ ಪರಿಸರದ ಮೇಲಿನ ಮೋಹ ಸಾಮಾನ್ಯವಾಗಿ? ಹೌದು, ಪ್ರತಿಯೊಬ್ಬನಿಗೂ ತನ್ನ ಹುಟ್ಟೂರು, ತನ್ನ ಜಿಲ್ಲೆ, ತನ್ನ ರಾಜ್ಯ, ತನ್ನ ದೇಶ ಹೇಳೋ ಒಂದು ಪ್ರೀತಿ ಮಮಕಾರ ಖಂಡಿತ ಇದೆ. ಇದು ಕೇವಲ ಪ್ರೀತಿ ಹೇಳೋ ಅಂದರೆ ಅಟ್ಯಾಚ್ಮೆಂಟ್ ಮಾತ್ರ ಅಲ್ಲ, ಅದೊಂದು ಶಾಸ್ತ್ರೀಯವಾಗಿ ಹೇಳೋದಾದರೆ ಅದಕ್ಕೆ ಒಂದು ನಮ್ಮ ಊರಲ್ಲಿ ನಮ್ಮ ಪರಿಸರದಲ್ಲಿ ಏನೆಲ್ಲ ಆಹಾರ ಔಷಧ ಇದೆ, ಇದೆಲ್ಲವೂ ಆರೋಗ್ಯಕ್ಕೆ ಕೂಡ ಹೇಗೆ ಪೂರಕವಾಗಿದೆ ಹೇಳೋದು ಕೂಡ ಮುಖ್ಯವಾಗಿರ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಸ್ತ್ರದಲ್ಲಿ ಹೇಳುವಾಗ ಆಚಾರ್ಯ ವಾಗ್ಭಟರು ಅಷ್ಟಾಂಗ ಸಂಗ್ರಹ ಅಷ್ಟಾಂಗ ಹೃದಯ ಅಂತ ಬರುವಂಥ ಮಹಾ ಋಷಿಗಳು ಇವರು ಏನು ಹೇಳಿದ್ದಾರೆ ಅಂದರೆ, ಉಚಿತೋ ಯಸ್ಯ ಯೋ ದೇಶಃ ತಜ್ಜಂ ತಸ್ಯೌಷಧಂ ಹಿತಂ ದೇಶೋ ಅನ್ಯತ್ರಾಪಿ ವಸತಃ ತತ್ತುಲ್ಯ ಗುಣಜನ್ಮಚ ಅಂತ ಈ ರೀತಿ ಹೇಳಿರ್ತಾರೆ. ಅಂದರೆ ಯಾರ್ಯಾರು ಎಲ್ಲೆಲ್ಲ ವಾಸಿಸ್ತಾರೋ ಆಯಾಯ ಪರಿಸರದಲ್ಲಿ ಸಿಗುವ ಆಹಾರ ಮತ್ತು ಔಷಧಗಳು ಕೂಡ ಅವರಿಗೆ ಹೆಚ್ಚು ಸೂಕ್ತವಾಗಿರ್ತದೆ, ಅವರಿಗೆ ಹೆಚ್ಚು ಪೂರಕವಾಗಿರ್ತದೆ. ಅಂದರೆ ನಾವು ಎಲ್ಲಿ ಒಂದು ಕಡೆ ಹುಟ್ಟಿ ಎಲ್ಲೋ ಒಂದು ಕಡೆ ಬೆಳೆದಿರ್ತೇವೆ, ಅಥವಾ ನಾವು ಒಂದು ಕಡೆ ಇರುವಾಗ ನಮ್ಮ ಬಾಯಿ ಚಪಲತೆಗೋ ಅಥವಾ ಬೇರೆ ಬೇರೆ ಕಾರಣಕ್ಕೂ ನಾವು ಬೇರೆ ಊರಿನ ಆಹಾರ ಪದ್ಧತಿಯನ್ನು ಅಳವಡಿಸುವುದು ಇದೆ. ಈಗ ನಾವು ಸೌತ್ ಇಂಡಿಯನ್ಸ್ ಅಂತ ಹೇಳಿ ದಕ್ಷಿಣ ಭಾರತೀಯರು ಉತ್ತರ ಭಾರತದ ಆಹಾರವನ್ನು ಆಸೆ ಪಟ್ಟು ಸದಾ ತಿನ್ನುವಂಥದ್ದು, ಅಥವಾ ಯಾವುದೊಂದು ಕಾಯಿಲೆ ಬಂದಾಗ ಜನರ ಸೈಕಾಲಜಿ ಜನರಿಗೆ ಒಂದು ಇದೆ, ಹೆಚ್ಚು ಹಣ ಕೊಟ್ಟು ವಿದೇಶದಿಂದ ತಂದರೆ ಅಥವಾ ಬೇರೆ ಊರಿಂದ ತಂದು ಔಷಧಿ ತಂದು ಅದನ್ನು ನಾವು ಉಪಯೋಗ ಮಾಡಿದರೆ ಹೆಚ್ಚು ಪರಿಣಾಮಕಾರಿ ಅಂತ ಒಂದು ಹೇಳೋ ಭಾವನೆ ಪ್ರಚಲಿತವಾಗಿದೆ. ಆದರೆ ನಮಗೆ ಸಿಗುವಂಥ ನಾಚಿಗೆ ಮುಳ್ಳು ಆಗಲಿ, ಅಮೃತ ಬಳ್ಳಿ ಆಗಲಿ, ಅರಿಶಿನ ಆಗಲಿ, ಇದನ್ನು ನಾವು ಬಹಳ ಸುಲಭವಾಗಿ ಉಪಯೋಗಿಸಿ ಬಹಳ ಸುಲಭವಾಗಿ ಆರೋಗ್ಯವನ್ನು ಹೇಗೆ ಕಾಪಾಡ್ಬೋದು ಅಥವಾ ರೋಗವನ್ನು ಹೇಗೆ ಗುಣಪಡಿಸ್ಬೋದು ಅಂತ ಹೇಳೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಮ್ಮ ಮನೆಯ ಅಡಿಗೆ ಕೋಣೆಯಲ್ಲಿ, ನಮ್ಮ ಮನೆಯ ಅಂಗಳದಲ್ಲಿ, ನಮ್ಮ ಪರಿಸರದಲ್ಲಿ ಅದೆಷ್ಟೋ ಔಷಧೀಯ ಗುಣಯುಕ್ತ ಇರುವಂತಹ ಸಸ್ಯಗಳು ಅಥವಾ ಔಷಧಿಗಳಿವೆ. ಇದನ್ನು ಹೇಗೆ ಉಪಯೋಗಿಸಿಕೊಳ್ಳೋದು, ಯಾವ ರೀತಿ ಉಪಯೋಗಿಸಿಕೊಳ್ಳೋದು, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳೋದು, ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಬೋದು, ಇದು ನಮಗೆ ಪ್ರಾಮುಖ್ಯವಾಗಿರ್ತದೆ. ಅದು ಸರಿ. ಈಗ ನೀವು ಹೇಳಿದ್ರಿ ನಮ್ಮ ಸುತ್ತಮುತ್ತಲಿನ ಸಸ್ಯಗಳೇ ನಮಗೆ ಔಷಧ ಅಂತ. ಹಾಗಿದ್ರೆ ಎಲ್ಲ ಸಸ್ಯಗಳು ಔಷಧವ ಹೇಗೆ? ಖಂಡಿತವಾಗಿ. ಇನ್ನೊಂದು ಶ್ಲೋಕ ಹೇಳ್ತಾರೆ, ಜಗತ್ತೇವಂ ಅನೌಷಧಂ ಅಂತ. ಅಂದರೆ ಪ್ರಪಂಚದಲ್ಲಿ ಔಷಧೀಯ ಗುಣವಿಲ್ಲದ ಸಸ್ಯಗಳೇ ಇಲ್ಲ, ಪ್ರತಿಯೊಂದು ಕೂಡ ಔಷಧಿ ಗುಣ ಇರ್ತವೆ. ಆದರೆ ನಮಗೆ ಅದರ ಮಾಹಿತಿ ಇಲ್ಲ. ಯಾಕಂದರೆ ಒಂದು ಪರಂಪರಾಗತವಾಗಿ ಅಥವಾ ಶಾಸ್ತ್ರೋಕ್ತವಾಗಿ ಆಯುರ್ವೇದದಲ್ಲಿ ಹೇಳಿದಂಥ ಎಷ್ಟೋ ಔಷಧೀಯ ಗಿಡಗಳು, ಒಂದಷ್ಟು ಗಿಡಗಳು ನಶಿಸಿ ಹೋಗಿರ್ಬೋದು, ಒಂದಷ್ಟು ಗಿಡಗಳ ಪರಿಚಯ ನಮಗಿಲ್ಲ. ಶಾಸ್ತ್ರದಲ್ಲಿ ಹೇಳಿದಂಥ ಔಷಧಿ ಗಿಡಗಳ ಪರಿಚಯ ನಮಗಿಲ್ಲದಿರೋದು ಒಂದು ದುರಂತ. ಯಾಕಂದರೆ ಅದು ಗುರು ಪರಂಪರೆಯಲ್ಲಿ ಬಂದಂಥದ್ದು. ಆ ಗುರು ಮುಖೇನ ಬಂದಂಥ ಪರಂಪರಾಗತವಾದ ಒಂದು ಔಷಧೀಯ ಗುಣಗಳ ಬಗ್ಗೆ ಮಾಹಿತಿ ಯಾಕೋ ಕಡಿಮೆ ಆಗ್ತಾ ಇದೆ, ಅಥವಾ ಅದರ ಉಪಯೋಗ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ನಮಗೆ ಅದರ ಹೆಚ್ಚು ಪರಿಚಯ ಇಲ್ಲ, ಅದರ ಉಪಯೋಗ ಕಡಿಮೆ ಆಗ್ತಾ ಬಂದಿದೆ. ನಮ್ಮ ಈಗ ಇಲ್ಲಿ ನಾವು ಪರಿಸರದಲ್ಲಿ ನೋಡಬೇಕಾದ್ರೆ ದಕ್ಷಿಣ ಕನ್ನಡದಲ್ಲಿ ತೆಗೊಳ್ಳೋದಾದರೆ ಬೇರೆ ಬೇರೆ ರೀತಿಯ ಔಷಧಿಗಳಿವೆ, ಬೇರೆ ಬೇರೆ ರೀತಿಯ ರೋಗಗಳಿವೆ. ಈ ಪರಿಸರದಲ್ಲಿ ನಾವು ನೋಡುವಾಗ ಸಮುದ್ರ ತೀರದಲ್ಲಿ ಮೀನು ಜಾಸ್ತಿ ಸಿಗ್ತದೆ, ಮೀನು ತಿನ್ನುವವರ ಸಂಖ್ಯೆ ಜಾಸ್ತಿ ಈ ಪರಿಸರದಲ್ಲಿ. ಇನ್ನೊಂದು ತರಕಾರಿಗಳಲ್ಲೂ ಬದನೆ, ಚೀನಿಕಾಯಿ ಇಂಥದ್ದೆಲ್ಲ ಈಗ ನಂಜಿನ ಪದಾರ್ಥಗಳು ನಾವು ಈ ಪರಿಸರ ತಿಂತೇವೆ. ಒಂದು ಶುದ್ಧ ಸಸ್ಯಾಹಾರಿಗಳಾದರೆ ಈ ರೀತಿ ತರಕಾರಿ, ಅಥವಾ ಮಾಂಸಾಹಾರಿಗಳಾದರೆ ಫಿಶ್ ಈಟರ್ಸು, ಮೀನು ತಿನ್ನುವಂಥವ್ರದ್ದು. ಇನ್ನು ಇಲ್ಲಿ ಸ್ವಾಭಾವಿಕವಾಗಿ ನಮ್ಮ ಹ್ಯೂಮಿಡಿಟಿ ಅಂದರೆ ತೇವಾಂಶ ಜಾಸ್ತಿ ಇರ್ತದೆ. ಇದೆಲ್ಲ ಕಾರಣದಿಂದ ನಮಗೆ ಚರ್ಮ ರೋಗಗಳು ಹೆಚ್ಚು ಕಾಣಲಿಕ್ಕೆ ಸಿಗ್ತದೆ. ನಮಗೆ ದಕ್ಷಿಣ ಕನ್ನಡದಲ್ಲಿ ಎಲ್ಲ ರೋಗಗಳು ಇದೆ, ಆದರೆ ಚರ್ಮ ರೋಗಗಳು ಜಾಸ್ತಿ ಸಿಗ್ತದೆ. ಇದಕ್ಕೆ ಪೂರಕವಾಗಿ ನಾವು ಪ್ರಕೃತಿಯನ್ನು ಗಮನಿಸಿದರೆ, ಒಂದು ಪ್ರಕೃತಿಯ ವೈಶಿಷ್ಟ್ಯ ಏನು ಅಂದರೆ, ದಕ್ಷಿಣ ಕನ್ನಡದಲ್ಲಿ ನಾವು ಒಂದು ಸರ್ವೆ ಮಾಡಿದಾಗ ಎಲ್ಲ ಔಷಧಿ ಸಸ್ಯಗಳನ್ನು ನೋಡಿದಾಗ ಚರ್ಮ ರೋಗಕ್ಕೆ ಉಪಯೋಗ ಆಗುವ ಔಷಧಿ ಸಸ್ಯಗಳೇ ಜಾಸ್ತಿ ಇದೆ. ಇದು ಪ್ರಕೃತಿಯ ಒಂದು ವೈಶಿಷ್ಟ್ಯ. ಯಾವಾಗ ಒಂದು ಪರಿಸರದಲ್ಲಿ ಯಾವ ರೋಗ ಜಾಸ್ತಿ ಇದೆ, ಪ್ರಕೃತಿದತ್ತವಾದ ಒಂದು ಆಹಾರ ಔಷಧ ಅದಕ್ಕೆ ಸೂಕ್ತವಾಗಿ ಅಲ್ಲೇ ನಮಗೆ ಸಿಗುವಂಥದ್ದು, ಅದು ವಿಶೇಷ. ಒಂದು ಉದಾಹರಣೆಗೆ ನಮಗೆ ಖದೀರ ಅಂತ ಸಂಸ್ಕೃತ ಹೇಳ್ತೇವೆ, ಕಾಚಿ ಗಿಡ ಅಂತ, ಅಥವಾ ಮಂಜಿಟ್ಟಿ ಅಂತ ಹೇಳ್ತೇವೆ, ಚೆನ್ನೆಕಾಯಿ ಅಂತ ಹೇಳ್ತೇವೆ ನಾವು, ಅಥವಾ ಪತ್ರಾಂಗ ಹೇಳ್ತೇವೆ, ಪದಿಮುಖ ಅಂತ ಹೇಳ್ತೇವೆ, ಅಥವಾ ಹಸನ ಅಂತ ಬೇಂಗ, ಅಥವಾ ಕೇಪುಳ ಗಿಡ, ಅಥವಾ ಒಳ್ಳೆ ಕುಡಿ, ಅಥವಾ ಪಲ್ಲಿ ಚಪ್ಪು, ಅಥವಾ ಅರಿಶಿನ, ಈ ರೀತಿ 10 ಹಲವು ಔಷಧೀಯ ಸಸ್ಯಗಳು ಇದೆಲ್ಲವೂ ಈ ದಕ್ಷಿಣ ಕನ್ನಡದಲ್ಲಿ ಸಿಗ್ತದೆ. 18 ವಿಧವಾದ ಚರ್ಮ ರೋಗಗಳು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದೆ. ಹಲವಾರು ಚರ್ಮ ರೋಗಗಳಿವೆ. ಬೇರೆ ಬೇರೆ ಚರ್ಮ ರೋಗಗಳಿಗೆ ಆಯುರ್ವೇದದಲ್ಲಿ ಹೇಳುವಾಗ ಮಹಾಕುಷ್ಠ ಮತ್ತು ಕ್ಷುದ್ರ ಕುಷ್ಠ ಅಂತಲೂ ಇದೆ. ಆ ರೀತಿ ಬೇರೆ ಬೇರೆ ರೀತಿಯ ಚರ್ಮ ರೋಗಗಳು ಇದೆ. ಅದು ಸರಿ. ಈ ಎಲ್ಲ ರೀತಿಯ ಚರ್ಮ ರೋಗಗಳಿಗೆ ಒಂದೊಂದಕ್ಕೆ ಒಂದೊಂದು ಪ್ರಕೃತಿಯಲ್ಲಿ ನಮಗೆ ಔಷಧಿ ಸಸ್ಯಗಳು ಸಿಗ್ತದೆ, ನಮ್ಮ ಸುತ್ತಮುತ್ತಲೇ ಸಿಗ್ತದೆ. ಈಗ ನಮ್ಮ ಸುತ್ತಮುತ್ತಲೂ ಚರ್ಮ ರೋಗ ಜಾಸ್ತಿ ಅಂತ ಹೇಳಿದ್ರಿ, ಮುಖ್ಯವಾಗಿ ಕಂಡುಬರುವಂತಹ ಚರ್ಮ ರೋಗ ಯಾವುದು?
ಸಾಮಾನ್ಯವಾಗಿ ಒಂದು ಸೂಕ್ಷ್ಮವಾಗಿ ಹೇಳೋದಾದರೆ ಬರೀ ಒಂದು ನಾವು ನಮ್ಮ ಆಡು ಭಾಷೆಯಲ್ಲಿ ಹೇಳೋ ಬಿಸಿರುಪ್ಪು ಅಂತ ಹೇಳ್ತೇವೆ, ಅಂದರೆ ಚರ್ಮದ ಎಲರ್ಜಿ. ಒಂದು ಆಹಾರ ತಿಂದ ಕೂಡಲೇ ಅಥವಾ ಏನೂ ಕಾರಣ ಇಲ್ಲದೆ ಅಂತ ಕಾಣ್ಬೋದು, ನಮಗೆ ಅನಿಸ್ಬೋದು. ಸಡನ್ನಾಗಿ ಒಂದು ಮೈ ಮೇಲೆಲ್ಲ ದಪ್ಪ ದಡಿಕೆಗಳು ಬರುವಂಥದ್ದು, ಆ ರೀತಿ ಸ್ಕಿನ್ ರ್ಯಾಷಸ್ ಅಂತ, ಎಲರ್ಜಿಕಲ್ ರ್ಯಾಷಸ್ ಅಂತ ಇದೆ. ಅಂಥ ಸಂದರ್ಭದಲ್ಲಿ ನಾವು ಏನು ಸುಲಭ ಉಪಾಯ ಮನೆಯಲ್ಲೇ ಮಾಡುವಂಥದ್ದು ಏನಿಲ್ಲ. ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಚಿಟಿಕೆ ಕಾಳು ಮೆಣಸಿನ ಹುಡಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ ಮತ್ತು ಜೇನುತುಪ್ಪ ಮತ್ತು ತುಪ್ಪ ಇಷ್ಟನ್ನು ಸೇರಿಸಿ ನಾವು ಅದನ್ನು ತಿಂದರೆ ಸಾಕು, ಬಹಳ ಪರಿಣಾಮಕಾರಿ ಔಷಧಿ. ಕೂಡಲೇ ಅದರದ್ದು ಕಡಿಮೆ ಆಗ್ತದೆ. ಆದರೆ ಅದು ಶೀಘ್ರ ಪರಿಣಾಮಕಾರಿ, ಆದರೆ ಶಾಶ್ವತವಾಗಿ ಪರಿಹಾರ ಸಾಕಾಗೋದಿಲ್ಲ. ಆವಾಗ ನಾವೇನು ಮಾಡಬೇಕು, ಆವಾಗ ಇದು ಕೂಡ ನಮ್ಮ ಈ ತುಳುನಾಡಲ್ಲಿ ಒಂದು ವಿಶೇಷವಾದ ಒಂದು ಔಷಧಿ ಇದೆ. ಬರೀ ನಾವು ಸಾಂಬಾರು ಮಾಡುವಂಥ ಸೌತೆಕಾಯಿ, ಹಣ್ಣಾದ ಸೌತೆಕಾಯಿ ಆಗಿರಬೇಕು, ಅದು ಆಗಿರಬಾರ್ದು. ಒಳ್ಳೆ ಬೆಳೆದಂಥ ಸೌತೆಕಾಯಿಯನ್ನು ನಾವು ಅದನ್ನು ತಿರುಳೆಲ್ಲ ತೆಗೆದು ಬರೀ ಸೌತೆಕಾಯಿಯನ್ನು ತುರಿದು ಅಥವಾ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ, ಸೌತೆಕಾಯಿ ಮತ್ತು ಬೆಲ್ಲ, ಹಣ್ಣು ಸೌತೆ ಮತ್ತು ಬೆಲ್ಲವನ್ನು ಪ್ರಾತಃ ಕಾಲ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ 5 ದಿನ ನಾವು ಅದನ್ನು ಹೊಟ್ಟೆಗೆ ತೆಗೆದುಕೊಳ್ಳೋದು. ಇದು ಶರೀರದ ನಂಜಿನಂಶ ಅಂದರೆ ಎಲರ್ಜಿಕ್ ಸ್ಕಿನ್ ರ್ಯಾಷಸನ್ನು ಕಡಿಮೆ ಮಾಡುವಂಥ, ರಕ್ತ ಶುದ್ಧಿ ಮಾಡುವಂಥದ್ದು, ನಂಜಿನಂಶ ತೆಗೆಯುವಂಥ ಒಂದು ಅದ್ಭುತವಾದ ಗುಣ ಈ ಬರೀ ಸೌತೆಕಾಯಿ ಬೆಲ್ಲದ ಒಂದು ಕಾಂಬಿನೇಷನ್ಗೆ. ಇಂಥದ್ದನ್ನು ನಾವು 5 ದಿನ ಸೇವಿಸಿ ಆನಂತರ ಬೇಕಾದರೆ ಸೂಕ್ತ ವೈದ್ಯರಲ್ಲಿಗೆ ಹೋಗಿ ಚಿಕಿತ್ಸೆ, ಈಗ ರಕ್ತ ಶುದ್ಧಿಗೆ ಬೇರೆ ಬೇರೆ ಕಷಾಯಗಳಿವೆ, ಅದನ್ನು ತೆಗೆದುಕೊಂಡು ನಾವು ಔಷಧಿಗಳನ್ನು ಮಾಡ್ಬೋದು. ಆದರೆ ಒಂದು ಆರಂಭದಲ್ಲಿ ಇಂಥ ಒಂದು ಚಿಕಿತ್ಸೆ ಬಹಳ ಪರಿಣಾಮಕಾರಿ. ಶಾಶ್ವತವಾಗಿ ಇಂಥ ಎಲರ್ಜಿಕ್ ಸ್ಕಿನ್ ರ್ಯಾಷಸ್ ನಾವು ಗುಣಪಡಿಸ್ಬೋದು. ಇನ್ನು ಕಷಾಯಗಳು ಬರುವಾಗ ಬೇರೆ ಬೇರೆ ನಮ್ಮಲ್ಲಿ ಶಾಸ್ತ್ರೋಕ್ತವಾಗಿ ಹಲವಾರು ಕಷಾಯ ಇದೆ. ಇದೆಲ್ಲ ಸೂಕ್ತ ವೈದ್ಯರ ಸಲಹೆಯೊಂದಿಗೆ ತೆಗೆದುಕೊಳ್ಳುವಂಥ ಒಂದು ಸಲಹೆ ಮಾಡ್ತೇನೆ ನಾನು. ಇನ್ನು ಚರ್ಮ ರೋಗದಲ್ಲಿ ಇನ್ನು ಬೇರೆ ರೀತಿ ಚರ್ಮ ರೋಗ ನೀವು ಹೇಳಿದಾಗ ಗಜಕರ್ಣ ಅಂತ ನಾವು ರಿಂಗ್ ವರ್ಮ್ ಅಂತ ಹೇಳ್ತೇವೆ. ಈ ರಿಂಗ್ ವರ್ಮಲ್ಲಿ ಕೂಡ ನಮ್ಮಲ್ಲಿ ಶಾಸ್ತ್ರದಲ್ಲಿ ಹೇಳುವಾಗ ಚಕ್ರಮರ್ದ ಅಂತ, ತೆಗತೆ ಅಂತ, ಚಕ್ರಮರ್ದ ಅಂತ ಹೇಳುವ ರಿಂಗ್ ವರ್ಮ್ಗೆ ಆಗುವಂಥ ಔಷಧಿ ಅಂತ ಹೇಳಿ ಆದರೆ ಆ ಹೆಸರೇ ಸೂಚಿಸ್ತದೆ. ಆ ಚಕ್ರಮರ್ದ ತಗತೆ ಗಿಡ, ತಗತೆ ಸೊಪ್ಪಿನ ಪಲ್ಯ ಆಹಾರವಾಗಿ ಮಾಡ್ತೇವೆ, ಅಥವಾ ತಗತೆ ಸೊಪ್ಪಿನ ಕಷಾಯ, ತಗತೆ ಸೊಪ್ಪಿನ ಲೇಪ ಎಲ್ಲ ಈ ಗಜಕರ್ಣಕ್ಕೆ ಅದನ್ನು ಹಚ್ಚಿದರೆ ಅದು ಕಡಿಮೆ ಆಗ್ತದೆ. ಇನ್ನು ಮುಂದೆ ಹೋದಾಗ ನಮಗೆ ಇಲ್ಲಿ ಹರ್ಪಿಸಿಗೆ ಸರ್ಪಸುತ್ತು ಅಂತ ಹೇಳ್ತೇವೆ. ಈ ಸರ್ಪಸುತ್ತಿಗೆ ಉಪಯೋಗ ಆಗುವಂಥ ಪ್ರಸಿದ್ಧ ಔಷಧಿ, ದಕ್ಷಿಣ ಕನ್ನಡದ ತುಳುನಾಡಿನ ಪ್ರಸಿದ್ಧ ಔಷಧಿ ಅಂದರೆ ಒಳ್ಳೆ ಕುಡಿ, ಮೆಮಸಲಾನ್ ಮಲಬಾರಿಕಮ್ ಅಂತ ಹೇಳೋ ಒಂದು ಔಷಧಿ ಒಳ್ಳೆ ಕುಡಿ ಅಂತೇಳಿ. ಈ ಒಳ್ಳೆ ಕುಡಿಯ ಅದರ ಹೆಸರೇ ಸೂಚಿಸುವಂತೆ ಕುಡಿ ಚಿಗುರು ಎಲೆಗಳನ್ನು ತೆಗೆದುಕೊಂಡು ಅಧಿಕ ಧಾರೋಷ್ಣ ಕ್ಷೀರ ಅಂತಂದರೆ ಆಗ ತಾನೇ ಕರೆದ ದನದ ಹಾಲನ್ನು ಸೇರಿಸಿ ಸ್ವಲ್ಪ ಜೀರಿಗೆ ಸೇರಿಸಿ ಅದನ್ನು ಕಡೆದು ಅದನ್ನು ಒಂದು 150 ml ಹೊಟ್ಟೆಗೆ, ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಕುಡಿಯೋದು. ಹಾಗೆ ಅದನ್ನೇ ಲೇಪ, ಶರೀರಕ್ಕೆ ಕೂಡ ಲೇಪನ ಮಾಡೋದು. ಇದನ್ನು 5-6 ದಿನ ಮಾಡಿ ಆಗುವಾಗ ಈ ಸರ್ಪಸುತ್ತು ಬಹಳ ಬೇಗ ಕಡಿಮೆ ಆಗ್ತದೆ. ಈಗಿನ ಯಾವುದೇ ಮಾಡರ್ನ್ ಔಷಧಿಗಳಿಗಿಂತ ಎಷ್ಟೋ ಪರಿಣಾಮಕಾರಿಯಾಗಿ ಇದು ಈ ಒಳ್ಳೆ ಕೊಡಿ ಸರ್ಪಸುತ್ತನ್ನು ಕಡಿಮೆ ಮಾಡುವಂಥ ಒಂದು ಗುಣ ಇದೆ. ಈ ಚಿಕನ್ ಪಾಕ್ಸ್ ಅಂತ ಬಂದಾಗ ಅದಕ್ಕೂ ಕೂಡ ನಮ್ಮಲ್ಲಿ ಒಂದು ಸಿದ್ಧ ಔಷಧಿ ಇದೆ, ಅಥವಾ ಔಷಧಿ ಗಿಡ ಪಲ್ಲಿ ಚಪ್ಪು ಅಂತ ಹೇಳ್ತೇವೆ ನಾವು ಇಲ್ಲಿ, ಬ್ರೈನಿಯಾ ವೈಟಿಸೈಡಿಯಾ ಅಂತ ಅದರ ಶಾಸ್ತ್ರೀಯ ಹೆಸರು. ಈ ಪಲ್ಲಿ ಚಪ್ಪನ್ನು ನಾವು ಹಸಿ ಅರಸಿನದೊಂದಿಗೆ ಅರೆದು ಲೇಪ ಮಾಡಿದರೆ ಒಂದು 21 ದಿನ ಲೇಪ ಮಾಡಬೇಕು. ಈ ಚಿಕನ್ ಪಾಕ್ಸ್ ಹೇಳುವಂಥದ್ದನ್ನು ಸಂಪೂರ್ಣವಾಗಿ ನಾವು ಕಡಿಮೆ ಮಾಡ್ಬೋದು. ಅದರದ್ದೇ ಕಷಾಯ ಕೂಡ, ಅಥವಾ ಯಾವುದೇ ರಕ್ತ ಶುದ್ಧಿಗೆ ಬೇಕಾಗುವಂಥ ಕಷಾಯ ಕೂಡ, ಕಡುಗ ರೋಹಿಣಿಯ ಕಷಾಯ ಅಥವಾ ಪಟೋಲ ಕಷಾಯ, ಇಂಥದ್ದು ಯಾವ ಬೇರೆ ಬೇರೆ ಕಷಾಯಗಳಿದೆ. ಆ ಕಷಾಯ ಕೂಡ ಅಭ್ಯಂತರ ಸೇವಿಸುವುದು, ಈ ಪಲ್ಲಿ ಚಪ್ಪನ್ನು ಮತ್ತು ಅರಿಶಿನವನ್ನು ಅರೆದು ಲೇಪನ ಮಾಡೋದು, ಇದು ಅತ್ಯದ್ಭುತ ಔಷಧಿ ಚಿಕನ್ ಪಾಕ್ಸಿಗೆ. ಈ ರೀತಿ ಬೇರೆ ಬೇರೆ ಚರ್ಮ ರೋಗಗಳಿಗೆ ಬೇರೆ ಬೇರೆ ರೀತಿ ಇನ್ನೂ ಹಲವು ಔಷಧಿಗಳಿವೆ. ಈಗ ಚರ್ಮ ಒಡೆಯುವಂಥದ್ದು ಈ ಥರದ್ದೆಲ್ಲ ಕೆಲವು ಇದಿರ್ತದಲ್ಲ, ಮಳೆಗಾಲದಲ್ಲಿ ಕೆಲವು ಇದಾಗುವಂಥದ್ದು, ಅಂತಕ್ಕೆ ಮಳೆಗಾಲ ಅಥವಾ ಬೇಸಿಗೆಗಾಲಕ್ಕೆ ಚರ್ಮದ ಒಂದು ಏನು ಅದನ್ನು ಕಾಪಿಡಲಿಕ್ಕೆ ಏನಾದರೂ ಕೂಡ ವ್ಯವಸ್ಥೆಗಳು ಇದೆ ನಮ್ಮಲ್ಲಿ. ಈಗ ಬಹಳ ಕಾಮನ್ ಆಗಿ ಸಿಗುವಂಥದ್ದು, ಬಹಳ ಸುಲಭವಾಗಿ ಸಿಗುವಂಥದ್ದು ಕೇಪಳ ಹೂವು, ಪೂಜೆಗೂ ಉಪಯೋಗ. ಕೇಪಳ ಹೂವು ಅಥವಾ ಕೇಪಳ ಬೇರು, ಕೇಪಳ ಬೇರನ್ನು ಅರೆದು ನಾವು ಹಚ್ಬೋದು. ಕಾಲು ಹೊಡೆಯುವಂಥದ್ದು ಅಥವಾ ಕಾಲಲ್ಲಿ ಫಂಗಲ್ ಇನ್ಫೆಕ್ಷನ್, ಅಂತ ಕಾಲ ಬೆರಳಲ್ಲಿ ಒಂದು ಫಂಗಲ್ ಇನ್ಫೆಕ್ಷನ್ ಆಗ್ತದೆ ಮಳೆಗಾಲದಲ್ಲಿ. ಇಂಥ ಸಂದರ್ಭದಲ್ಲಿ ಈ ಕೇಪಳ ಬೇರನ್ನು ಅರೆದು ಹಚ್ಬೋದು. ಅಥವಾ ನಾವು ಅದರಿಂದ ತಯಾರಿಸಿದ ತೈಲ, ಕೇಪಳ ಬೇರಿನ ಮಾಡಿದ ಎಣ್ಣೆ ಅಥವಾ ಕೇಪಳ ಹೂವಿನ ಮಾಡಿದ ಎಣ್ಣೆ, ಅದನ್ನು ಹಚ್ಬೋದು. ಅಥವಾ ಈಗಲೇ ನಾನು ಹೇಳಿದ ಚಕ್ರಮರ್ದ ಅಂತ ತಗತೆ ಗಿಡ, ತಗತೆ ಸೊಪ್ಪು, ಅದರಿಂದ ತಯಾರಿಸಿದ ಎಣ್ಣೆ, ಅದರಿಂದ ತಯಾರಿಸಿದ ಮುಲಾಮು, ಅದನ್ನು ಹಚ್ಬೋದು ನಾವು. ಮತ್ತು ಕೆಲವರು ಹೇಳ್ತಾರೆ ಅದಕ್ಕೆ ಈ ಜೇನಿನ ಮಯಣವನ್ನು ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳಿ ಒಡೆದದ್ದಕ್ಕೆ. ಹೌದು, ಜೇನುಮೇಣವನ್ನು, ಬರೀ ಜೇನುಮೇಣವನ್ನು ಹಚ್ಬೋದು. ಈ ತೈಲ ನಾವು ಈಗಾಗಲೇ ಹೇಳಿ ಚಕ್ರಮರ್ದ ಅಥವಾ ತಗತೆ ಗಿಡ ಅಥವಾ ಕೇಪುಳ ಬೇರಿನ ತೈಲವನ್ನು ಎಣ್ಣೆ ಮಾಡೋದು. ಆ ಎಣ್ಣೆ ಮಾಡಿ ಅದನ್ನು ಆಯಿಂಟ್ಮೆಂಟ್ ಮಾಡುವಾಗ ಆ ಆಯಿಂಟ್ಮೆಂಟ್ ಬೇಸಿಗೆ ನಾವು ಇದನ್ನೇ ಈ ಜೇನುಮೇಣವನ್ನೇ ಉಪಯೋಗ ಮಾಡೋದು.
ಬೇರೆ ಪ್ಯಾರಾಫಿನ್ ಅಥವಾ ಇನ್ನೊಂದು ಯಾವುದನ್ನು ಯೂಸ್ ಮಾಡೋದಿಲ್ಲ. ಸರಿ. ಆ ರೀತಿಯಾಗಿ ಕೂಡ ಜೇನುಮೆಣ ಸಹಿತ ಈ ಔಷಧೀಯ ಸಸ್ಯಗಳ ಎಕ್ಸ್ಟ್ರಾಕ್ಟ್ ಸೇರಿ ಆಗುವಾಗ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡ್ತದೆ. ಮುಖ್ಯವಾಗಿ ಈಗ ಚರ್ಮದ ಕಾಯಿಲೆಗಳ ಬಗ್ಗೆ ತಾವು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹಾಗೆ ಈಗ ಒಂದು ಋತು ಇನ್ನೊಂದು ಋತುವಾಗಿ ಬದಲಾಗುವಾಗ, ಋತುಗಳ ವ್ಯತ್ಯಾಸಗಳು ಬರುವಾಗ ಸಾಮಾನ್ಯವಾಗಿ ನಮ್ಮಲ್ಲಿ ಶೀತ ಒಂದು ಸಾಮಾನ್ಯವಾದಂಥ ಒಂದು ಕಾಯಿಲೆ, ಅದರ ಜೊತೆಗೆ ಬರುವಂಥ ಬೇರೆ ಬೇರೆ ಕೆಮ್ಮಿರ್ಬೋದು, ಕಫ, ಅದೆಲ್ಲವೂ ಇರುವಂಥದ್ದೇ. ಇದಕ್ಕೆ ಸಾಮಾನ್ಯವಾಗಿ ಏನು ಔಷಧಗಳನ್ನು ಮಾಡ್ಬೋದು? ಒಂದು ಋತುವಿಂದ ಈಗ ಬೇಸಿಗೆ ಮುಗಿದು ಮಳೆಗಾಲ ಬರುವಾಗ ಅಥವಾ ಮಳೆ ಜೋರು ಬಂದು 4 ದಿನ ಬಿಸಿಲು ಕಾದಾಗ ಈ ಸಂದರ್ಭದಲ್ಲಿ ಮಕ್ಕಳಿಗಾಗಲಿ ವಯಸ್ಕರಿಗಾಗಲಿ ಎಲ್ಲರಿಗೂ ಕೂಡ ಈ ಶೀತ ಜ್ವರ ಸಾಮಾನ್ಯವಾಗಿ ಕಾಣಿಸ್ಲಿಕ್ಕೆ ಸಿಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಏನು ಭಯಪಡಬೇಕಾಗಿಲ್ಲ ಅಥವಾ ಅದಕ್ಕೇನು ದೊಡ್ಡ ಆ್ಯಂಟಿಬಯೋಟಿಕ್ ಮೆಡಿಸಿನ್ಸ್ ಅಂತೆಲ್ಲ ಇದೆ. ಅದಕ್ಕೆಲ್ಲ ನಾವು ಹೋಗೋದಕ್ಕಿಂತ ನಮ್ಮ ಪರಿಸರದಲ್ಲಿರುವ ಈಗ ಅಮೃತ ಬಳ್ಳಿ ಬೇಕಾಷ್ಟು ಸಿಗ್ತದೆ. ಅಮೃತ ಬಳ್ಳಿ ಇದೆ, ಸಾಂಬ್ರಾಣಿ ಎಲೆ ಅಂತ ಇದೆ. ಈ ಅಮೃತ ಬಳ್ಳಿಯ ಕಷಾಯ ಮಾಡಿ ಕುಡಿಬೋದು. ಸಾಂಬ್ರಾಣಿ ಸೊಪ್ಪಿನ ರಸ ತೆಗೆದು ಕುಡಿಬೋದು. ಅಥವಾ ತುಳಸಿ ಅಥವಾ ಕಾಳುಮೆಣಸು, ಮನೆಯಲ್ಲೇ ಇರುವಂಥ ಈಗ ಶುಂಠಿ ಆಗಲಿ ಕಾಳುಮೆಣಸಾಗಲಿ ಇದರ ಉಪಯೋಗ ಕೂಡ ಮಾಡ್ಬೋದು. ಇನ್ನು ಸ್ವಲ್ಪ ನಾವು ಮುಂದುವರಿದರೆ ನಾವು ಈಗ ಹಾಲೆ ಮರ ಅಂತ ಇದೆ. ಈಗ ಆಟಿ ತಿಂಗಳಲ್ಲಿ ಬಹಳ ವಿಶೇಷವಾಗಿ ನಾವು ಅದನ್ನು ಯೂಸ್ ಮಾಡ್ತೇವೆ. ನಮ್ಮಲ್ಲಿ ಹೇಳುವಾಗ ಸಪ್ತಪರ್ಣ ಅಂತ ಆಯುರ್ವೇದದಲ್ಲಿ ಸಂಸ್ಕೃತ ಹೆಸರು ಹೇಳ್ತಾರೆ. ಅದಕ್ಕೆ ಸಸ್ಯಶಾಸ್ತ್ರೀಯ ಹೆಸರು ಅಲ್ಸ್ಟೋನಿಯಾ ಸ್ಕೊಲಾರಿಸ್ ಅಂತ. ಈ ಹಾಲೆ ಮರದ ಕೆತ್ತೆಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ಬೆಸ್ಟ್ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇರುವಂಥ ಒಂದು ಔಷಧೀಯ ಸಸ್ಯ ಅದು. ಹಾಲೆ ಮರದ ಕೆತ್ತೆಯ ಕಷಾಯ ಮಾಡಿ ಕುಡಿದ್ರೆ ಎಂಥ ಜ್ವರ ಕೂಡ ಕಡಿಮೆ ಆಗ್ತದೆ. ಈಗ ಶೀತಕ್ಕೆ ಸಾಮಾನ್ಯವಾಗಿ ತುಳಸಿ ಇಂಥದ್ದನ್ನೆಲ್ಲ ಮಾಡಿ ಕುಡಿಬೇಕು ಅಂತ ಹೇಳ್ತಾರೆ. ಕೆಲವರು ಇದು ಕರಿಮೆಣಸು ಅಥವಾ ಕಾಳು ಮೆಣಸು ಕುಡಿಬೇಕು ಹೇಳ್ತಾರೆ. ಕೆಲವರು ವೀಳ್ಯದೆಲೆ ಇದು ಮಾಡಿ ಕಷಾಯ ಮಾಡಬೇಕು. ಯಾವ ಕಷಾಯ ಶೀತಕ್ಕೆ ಹೆಚ್ಚು ಸೂಕ್ತ ಆಗುವಂಥ? ನಾವು ಸುಲಭವಾಗಿ ಪರಿಸರದಲ್ಲಿ ಸಿಗುವಂಥದ್ದು ನೋಡಿದರೆ ಅದೇ ಅಮೃತ ಬಳ್ಳಿ ಕಷಾಯ. ಅಮೃತ ಬಳ್ಳಿಗೆ ಒಂದು ಸ್ವಲ್ಪ ಕಾಳುಮೆಣಸು, ಶುಂಠಿ, ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಬೋದು. ಅಂಥದ್ದು ಸೇರಿಸಿಕೊಂಡು ಒಂದು ರೀತಿಯ ಕಷಾಯ ಮಾಡಿ ಕುಡಿಬೋದು. ಇನ್ನು ಸಾಂಬ್ರಾಣಿ ಸೊಪ್ಪು ಅಂತ ಹೇಳ್ತೇವೆ ನಾವು. ಆ ಸಾಂಬ್ರಾಣಿ ಎಲೆ ಕೋಲಿಯಸ್ ಆ್ಯರೋಮ್ಯಾಟಿಕಸ್ ಅಂತ ಸಸ್ಯಶಾಸ್ತ್ರೀಯ ಹೆಸರು. ಆ ಎಲೆಯ ರಸ ತೆಗೆದು ಆ ರಸಕ್ಕೆ ಸ್ವಲ್ಪ ಜೇನು ಹಾಕಿ ಕೊಟ್ಟರೆ ಅಲ್ಲಿ ಕಫ ಶೀತ ಎಲ್ಲವೂ ಕಡಿಮೆ ಆಗ್ತದೆ. ವಿಶೇಷವಾಗಿ ಮಕ್ಕಳಿಗೆ ತುಂಬ ಕಫ ಇದ್ದರೆ ನೀವು ಸಾಂಬ್ರಾಣಿ ಸೊಪ್ಪಿನ ರಸ ಜೇನು ಕೊಟ್ಟರೆ ಕೂಡಲೇ ಕಡಿಮೆ ಆಗ್ತದೆ. ಇನ್ನು ನಮ್ಮಲ್ಲಿ ನೆಕ್ಕರಿನ ಸೊಪ್ಪು ಮೆಲಸ್ಟೋಮಾ ಮಲಬಾತ್ರಿಕಮ್ ಅಂತ, ಈ ಸೊಪ್ಪಿನ ಕಷಾಯ ಮಾಡಿ ಕುಡಿದರೆ ಅದು ಅದ್ಭುತವಾಗಿ ಕೆಲಸ ಮಾಡ್ತದೆ. ಅದು ಶರೀರದ ಒಳಗಿರುವ ನಮ್ಮ ಲಂಗ್ಸಲ್ಲಿರುವ ಕಫವನ್ನು ಹೊರಗೆ ಹಾಕುವಂಥ ಒಂದು ಸಾಮರ್ಥ್ಯ ಇದೆ. ಆದ್ದರಿಂದ ಈ ನೆಕ್ಕರಿಕ ಸೊಪ್ಪಿನ ಕಷಾಯ ಅಥವಾ ನೆಕ್ಕರಿಕ ಸೊಪ್ಪಿನ ರಸ ಜೇನಿನೊಂದಿಗೆ ಕುಡಿದ್ರೆ ಪರಿಣಾಮಕಾರಿ ಔಷಧಿ ಇದು ಕೂಡ. ಈ ಜೇನು ಅನ್ನುವಂಥದ್ದು ಮುಖ್ಯವಾಗಿ ಈ ರೀತಿಯ ಕಫ ಅಥವಾ ಶೀತ ಇಂತಹ ಕಾಯಿಲೆಗಳಿಗೆಲ್ಲ ಒಂದು ಒಳ್ಳೆಯ ಒಂದು ಔಷಧವ ಹೇಗೆ? ಜೇನು ಹೇಳುವಂಥದ್ದು ಉತ್ತಮ ಕಫಾಹಾರ ಗುಣ ಇರುವಂಥದ್ದು. ಹಾಗಾಗಿ ಕಫಕ್ಕೆ ಸಂಬಂಧಪಟ್ಟು ಬರುವಂಥ ರೋಗಗಳು ಯಾವುದಿದೆ ಅದೆಲ್ಲದಕ್ಕೂ ಜೇನು ಒಳ್ಳೆಯದು. ಹಾಗಂತ ಜೇನು ಒಳ್ಳೆಯದು ಅಂತ ಹೇಳಿದರೆ ಯಾವಾಗಲೂ ಎಲ್ಲದಕ್ಕೂ ಜೇನನ್ನು ಉಪಯೋಗ ಮಾಡುವವರಿದ್ದಾರೆ. ಮನೆಯಲ್ಲಿ ದೋಸೆಯಿಂದ ಹಿಡಿದು ಎಲ್ಲದಕ್ಕೂ ಜೇನಿನ ಉಪಯೋಗ ಮಾಡೋದು. ಆ ರೀತಿಯಾಗಿ ಅಧಿಕವಾಗಿ ಜೇನಿನ ಉಪಯೋಗ ಕೂಡ ಒಳ್ಳೆಯದಲ್ಲ. ಬರೀ ಜೇನು ಅಂತಲ್ಲ, ಯಾವುದು ಕೂಡ ನಾವು ಒಳ್ಳೆಯದು ಅಂತ ಹೇಳಿ ದಿನ ಅದನ್ನೇ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಲ್ಲವೂ ಒಳ್ಳೆಯದಲ್ಲ, ಎಲ್ಲವೂ ಹಾಳಲ್ಲ ಪ್ರಕೃತಿಯಲ್ಲಿ. ಅದೇ ಈಗ ಅದರ ಜೊತೆಗೆ ಈಗ ಒಂದು ಏನಂತ ಹೇಳಿದರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಕ್ರಮ ಇದೆ. ಏನಂತ ಹೇಳಿದರೆ, ಈ ಶೀತ ಬರ್ತದೆ ಅಂತ ಹೇಳುವ ಸಮಯದಲ್ಲಿ ತುಂಬ ದಿವಸಗಳಿಂದ ಈ ರೀತಿಯ ಕಷಾಯ ಮಾಡಿ ಕುಡಿಯುವುದು. ಈ ಥರ ಕಷಾಯವನ್ನು ನಿರಂತರವಾಗಿ ಕುಡಿದ್ರೆ ಅದು ಶೀತವನ್ನು ತಡೆಗಟ್ಟುತ್ತದ ಅಥವಾ ಆವಾಗ ಪರಿಣಾಮವನ್ನು ಬೀರದಿರ್ಬೋದಾ? ಇಲ್ಲ, ನಿರಂತರ ಸೇವನೆ ಅಂದರೆ 1 ವಾರ 15 ದಿನ ಕುಡಿದ್ರಲ್ಲಿ ಏನು ತಪ್ಪೇನಿಲ್ಲ. ಅಥವಾ ಒಂದು ಆಹಾರವಾಗಿ ನಾವು ಸೇವಿಸೋದು ಉಂಟು. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಈಗ ನಾವು ಹಾಲು ಕಷಾಯ ಮಾಡುವಾಗ ಅದಕ್ಕೆ ಸ್ವಲ್ಪ ಜೀರಿಗೆ, ಮೆಂತೆ, ಕೊತ್ತಂಬರಿ, ಕಾಳುಮೆಣಸು, ಶುಂಠಿ ಇದೆಲ್ಲ ಒಂದು ಪುಡಿ ಮಾಡಿ ಒಂದು ರೆಡಿಮೇಡ್ ಒಂದು ಕಷಾಯ ಪುಡಿ ಮನೆಯಲ್ಲಿರ್ತದೆ. ಬಂದಾಗ ಎಷ್ಟೋ ಜನ ಕೆಲವರು ಕಾಫಿ ಟೀ ಕುಡಿಯೋದವರು ಇರ್ತಾರೆ. ಅವರಿಗೆ ಈಗ ಅತಿಥಿಗಳು ಬಂದಾಗ ಕೂಡ ಕಾಫಿ ಟೀ ಇಲ್ಲ ಇದ್ದರೆ ನಾವು ನಂತರದ್ದು 3ನೇ ಆಯ್ಕೆ ಕಷಾಯ ಇರ್ತದೆ. ಶುಂಠಿ ಆಗಲಿ, ಜೀರಿಗೆ, ಕೊತ್ತಂಬರಿ, ಕಾಳುಮೆಣಸು, ಮೆಂತೆ ಇದನ್ನೆಲ್ಲ ಸೇರಿಸಿ ಒಂದು ಕಷಾಯ ಪುಡಿ ಮಾಡಿಕೊಂಡ್ರೆ ಈ ಕಷಾಯವನ್ನು ಹಾಲು ಕಷಾಯ ಮಾಡಿ ದಿನ ಕುಡಿದ್ರೆ ಏನೂ ತಪ್ಪೇನಿಲ್ಲ ಅದರಲ್ಲಿ. ಅದರಿಂದಾಗಿ ಏನು ರೆಸಿಸ್ಟೆನ್ಸ್ ಬರುವಂಥದ್ದು ಅಂತ ಏನಿಲ್ಲ. ನಾವು ಕುಡಿದ್ರೆ ಒಳ್ಳೆಯದೇ ಕೂಡ. ಶೀತ ಆಗಲಿ, ನೆಗಡಿ ಆಗಲಿ, ಜ್ವರ ಆಗಲಿ ಬರದಂತೆ ತಡೆಗಟ್ಟಬಹುದು. ಈಗ ಈ ಸಂದರ್ಭದಲ್ಲಿ ಶೀತ, ನೆಗಡಿ, ಜ್ವರ ಬರುವ ಸಂದರ್ಭದಲ್ಲಿ ಇಂಥದ್ದು ವರ್ಜ್ಯ ಅಂತ ಏನಾದರೂ ಉಂಟಾ? ಇಂಥದ್ದು ತಿನ್ನದಿದ್ದರೆ ಒಳ್ಳೆಯದು? ಹೌದು, ಸಾಮಾನ್ಯವಾಗಿ ಈಗ ಮಕ್ಕಳನ್ನ ಹಿಡಿದು ಎಲ್ಲರೂ ಕೂಡ ನಾವು ಸಮಯಕ್ಕೆ ಸರಿಯಾಗಿ ಆಹಾರ ತೆಗೆದುಕೊಳ್ಳುವಂಥದ್ದು, ಆಮೇಲೆ ಕಾಲಕ್ಕೆ ಸರಿಯಾಗಿ ಆಹಾರ ತೆಗೆದುಕೊಳ್ಳುವಂಥದ್ದು. ಈಗ ಶೀತಲ ಆಹಾರಗಳನ್ನು ಈಗ ಸಂಜೆ 6 ಗಂಟೆ ನಂತರ, ಸೂರ್ಯಾಸ್ತದ ನಂತರ ನಾವು ಶೀತಲ ಆಹಾರಗಳನ್ನು ತೆಗೆದುಕೊಳ್ಬಾರ್ದು. ಶೀತಲ ಅಂದರೆ ಬರೀ ಐಸ್ ಕ್ರೀಮ್ ಅಲ್ಲ, ಯಾವುದೇ ತಂಪು ಆಗಿರುವಂಥದ್ದು ಆಹಾರವನ್ನು ತೆಗೆದುಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಹಾಲು ಕೂಡ ತಂಪಾಗಿ ಇರುವಂಥದ್ದು ಅಥವಾ
ಹಾಲು ಕೂಡ ನಾವು ಸಂಜೆ 6 ಗಂಟೆ ನಂತರ ತೆಗೆದುಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ನಾವು ಹಾಲು ಎಷ್ಟೋ ಬೇಕಾದರೂ ಕುಡಿಬೋದು, ಆದರೆ ಅದು 6 ಗಂಟೆ ಒಳಗೆ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ನಂತರ ಕುಡಿದ್ರೆ ಏನಾಗ್ತದೆ ಅಂತ, ಸೂರ್ಯಾಸ್ತದ ನಂತರ ಕಫ ಕಾಲ ಈ ಕಾಲದಲ್ಲಿ ನಾವು ಎಲ್ಲವೂ ಬಿಸಿ ಬಿಸಿಯಾಗಿ ತಗೊಂಡಷ್ಟು ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ತಂಪಾಗಿ ಇರುವಂಥದ್ದು ಅದನ್ನು ಆದಷ್ಟು ತೆಗೆದುಕೊಳ್ಳದೆ. ಆಮೇಲೆ ಮೊಸರಿನ ಉಪಯೋಗ, ನಿರಂತರ ಮೊಸರಿನ ಉಪಯೋಗದಿಂದ ಕೂಡ ಶೀತ ಜಾಸ್ತಿ ಆಗ್ಬೋದು. ಈಗ ಹಾಗಂತ ಮೊಸರು ತಿನ್ನಲೇಬಾರ್ದು ಅಂತಲ್ಲ, ರಾತ್ರಿಯ ಕಾಲದಲ್ಲಿ ಮೊಸರು ತಿಂದರೆ ಅದು ಶೀತ ಆಗಿ ಪರಿವರ್ತನೆ ಆಗ್ಬೋದು. ಮಜ್ಜಿಗೆ ರಾತ್ರಿ ತಗೊಳ್ಬೋದು, ತೊಂದರೆ ಇಲ್ಲ. ಆದರೆ ಎಷ್ಟೋ ಜನ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಫ್ರಿಜ್ಜಿನ ತೆಗೆದ ಕೂಡಲೇ ಮಜ್ಜಿಗೆ ಉಪಯೋಗ ಮಾಡೋದು ಒಳ್ಳೆಯದಲ್ಲ. ಅದು ನಮ್ಮ ನಾರ್ಮಲ್ ರೂಮ್ ಟೆಂಪರೇಚರ್ಗೆ ಬಂದಿರೋ ಮಜ್ಜಿಗೆ ರಾತ್ರಿ ಕೂಡ ಉಪಯೋಗ ಮಾಡ್ಬೋದು. ಬಿಸಿ ಹಾಲಿನ ಉಪಯೋಗ ಒಳ್ಳೆಯದು. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯ ಕಾಯಿಲೆ ಅಂತಲೇ ಹೇಳ್ಬೋದು ಆಗಿರುವಂಥದ್ದು ಸಕ್ಕರೆ ಕಾಯಿಲೆ ಮತ್ತು ರಕ್ತದ ಒತ್ತಡ. ಇದಕ್ಕೆ ಇದು ಒಂದು ಜೊತೆಯಾಗಿ ಬರುವಂತಹ ಕಾಯಿಲೆಗಳು ಅಂತಲೂ ಹೇಳ್ತಾರೆ. ಇದಕ್ಕೆ ಯಾವ ಥರ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನು ಔಷಧಿಯಾಗಿ ಉಪಯೋಗಿಸ್ಬೋದು? ಈಗ ನಮ್ಮಲ್ಲಿ ಆಯುರ್ವೇದದಲ್ಲಿ ಹೇಳೋ ಪ್ರಮೇಹ ಅಂತ, ಅದರಲ್ಲಿ 18 ಜಾತಿಯ ಪ್ರಮೇಹಗಳಿದೆ. ಸಕ್ಕರೆ ಕಾಯಿಲೆಗೆ ಮಧುಮೇಹ ಅಂತ ಹೇಳ್ತೇವೆ ನಾವು, ಡಯಾಬಿಟಿಸ್ ಮೆಲ್ಲಿಟಿಸ್ ಅಂತೇಳಿ. ಈ ಸಕ್ಕರೆ ಕಾಯಿಲೆಗೆ ಅದೆಷ್ಟೋ ಔಷಧಿಗಳಿವೆ. ಮೊದಲಾಗಿ ನಾವು ಸಕ್ಕರೆ ಕಾಯಿಲೆ ಬರುವಾಗಲೇ ನಮ್ಮ ಆಹಾರದಲ್ಲಿ ಪಥ್ಯಕ್ರಮವನ್ನು ಅಳವಡಿಸಿಕೊಳ್ಳೋದು ಒಳ್ಳೆಯದು. ಮುಖ್ಯವಾಗಿ ಸಿಹಿ ಪದಾರ್ಥಗಳನ್ನು ವರ್ಜ್ಯ ಮಾಡೋದು. ಸಿಹಿ ಪದಾರ್ಥವನ್ನು ವರ್ಜ್ಯ ಮಾಡೋದಲ್ಲದೆ ನಾವು ಕಹಿಯನ್ನೇ ತಿನ್ನಬೇಕು ಅಂತೇನಿಲ್ಲ. ಕೆಲವರಿಗೊಂದು ಮಾನಸಿಕವಾಗಿದೆ, ಕಹಿ ಪದಾರ್ಥಗಳನ್ನು ಜಾಸ್ತಿ ತಿಂದರೆ ಸಕ್ಕರೆ ಸಿಹಿಗೆ ವಿರುದ್ಧವಾಗಿ ಸಕ್ಕರೆ ಕಾಯಿಲೆ ಕಡಿಮೆ ಆಗ್ತದೆ. ಸಕ್ಕರೆ ಕಾಯಿಲೆ ಕಡಿಮೆ ಆಗ್ತದೆ. ಈಗ ಎಷ್ಟೋ ಜನರು ಬರೀ ಹಾಗಲಕಾಯಿ ಸಕ್ಕರೆ ಕಾಯಿಲೆಗೆ ಒಳ್ಳೆಯದು, ಹೌದು ಒಳ್ಳೆಯದು ಅಂತೇಳಿ ಹಾಗಲಕಾಯಿ ಜ್ಯೂಸ್ ಮಾಡಿ ಸರಿ 4 ದಿನ ಅವನು ಕುಡಿದ್ರೆ ಅವನಿಗೆ ಆವಾಗ ವಾತರೋಗ ಜಾಸ್ತಿ ಆಗ್ಬೋದು, ಸೊಂಟ ನೋವು, ಗಂಟು ನೋವು, ಕೀಲು ನೋವುಗಳೆಲ್ಲ ನೋವು ಬರ್ಬೋದು. ಹಾಗಂತ ಒಳ್ಳೆಯದು ಅಂತೇಳಿ ಪ್ರತಿಯೊಂದನ್ನು ಅಧಿಕ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಅದು ಕೂಡ ಒಳ್ಳೆಯದಲ್ಲ. ಮಿತ ಪ್ರಮಾಣದಲ್ಲಿ ಹಿತಮಿತವಾಗಿ ಹಾಗಲಕಾಯಿಯನ್ನು ಉಪಯೋಗ ಮಾಡ್ಬೋದು. ಅಮೃತ ಬಳ್ಳಿ ಕಷಾಯ ಇದು ಕೂಡ ಸಕ್ಕರೆ ಕಾಯಿಲೆಗೆ ಬಹಳ ಒಳ್ಳೆಯ ಔಷಧಿ. ಮನೆಯ ಒಳಗೆ ಇರುವಂಥ ಮೆಂತೆ, ಅಡಿಗೆ ಕೋಣೆಯಲ್ಲಿರುವಂಥ ಮೆಂತೆ ಕಾಳಿನ ಪೌಡ್ರ್ ಮಾಡಿ ಮೆಂತೆಗೆ ಮತ್ತು ಸ್ವಲ್ಪ ನಾವು ಅರಿಶಿನ ಸೇರಿಸಿ ಮಜ್ಜಿಗೆಯಲ್ಲಿ ಅದನ್ನು ಸೇರಿಸಿ ಕುಡಿಬೋದು. ಇನ್ನು ನಮ್ಮಲ್ಲಿ ನಿಶಾಮಲಕಿ ಚೂರ್ಣ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಬರೀ ಅರಿಶಿನ ಮತ್ತು ನೆಲ್ಲಿಕಾಯಿ ಪೌಡ್ರು, ಅರಿಶಿನ ಮತ್ತು ನೆಲ್ಲಿಕಾಯಿಯ ಪೌಡ್ರ್ ಅದನ್ನು ಕಾಂಬಿನೇಷನ್ ಮತ್ತು ಅದಕ್ಕೆ ಮಜ್ಜಿಗೆ ಸೇರಿಸಿ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ ತೆಗೆದುಕೊಳ್ಬೋದು ನಾವು ನಿಶಾಮಲಕಿ ಚೂರ್ಣ, ಅಥವಾ ಹಾಗೇ ತೆಗೆದುಕೊಳ್ಬೋದು, ತುಪ್ಪದಲ್ಲಿ ಸೇರಿಸಿ ತಗೊಳ್ಬೋದು. ಆದರೆ ಸುಲಭ ಅದಂದರೆ ಸ್ವಲ್ಪ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ ತೆಗೆದುಕೊಂಡ್ರೆ ಒಳ್ಳೆಯದು. ಇದಲ್ಲದೆ ನಮಗೆ ಡಯಾಬಿಟಿಸಿಗೆ ಮನೆಯಲ್ಲಿಗೆ ಇದ್ದರೆ ಬಿಲ್ಲೋ ಅಂದರೆ ಎಲೆಗಳನ್ನು 4 ಜಗಿದು ತಿನ್ಬೋದು, ಅಥವಾ ಅದರ ಕಷಾಯ ಮಾಡಿ ಕುಡಿಬೋದು. ಬಿಲ್ಲೋಪತ್ರೆ ಕರ್ನಾಟಕದಲ್ಲಿ ಭಾಗದಲ್ಲಿ ಏಕನಾಯಕ ಅಂತ ಹೇಳುವಂಥದ್ದು ಪ್ರಚಲಿತವಾಗಿದೆ. ಏಕನಾಯಕನ ಬೇರನ್ನು ಅರೆದು ಕುಡಿಬೋದು, ಅಥವಾ ಏಕನಾಯಕನ ಬೇರಿನ ಕಷಾಯ ಮಾಡಿ ಕುಡಿಬೋದು. ಇನ್ನು ಸದಾಪುಷ್ಪ ಅಂತ ಇದೆ, ವಿಂಕಾರೋಸಿ ಅಂತ, ಅದರ ಎಲೆಗಳನ್ನು ಕೂಡ ತಿಂದು ಶುಗರ್ ಕಂಟ್ರೋಲ್ ಮಾಡಿಕೊಳ್ಬೋದು. ಈ ರೀತಿಯಾಗಿ ಹಲವು ಔಷಧಿಗಳಿದೆ. ದಿವಸಲು ಇದನ್ನು ಮಾಡಿದರೆ ಒಳ್ಳೆಯದಾ ಹೇಗೆ? ಪ್ರತಿದಿನ ಮಾಡುವಾಗ ನಾವು ದಿನಕ್ಕೊಂದು ಔಷಧಿನ ಸೇವಿಸೋದು ಬೇಡ. ನಮಗೆ ಸಿಗುವಂಥದ್ದು ಒಂದೇ ಔಷಧಿ ಯಾವ ಥರ, ಈಗ ಅಮೃತ ಬಳ್ಳಿ ಕಷಾಯ ಕುಡಿಯೋದಾದರೆ ಅಮೃತ ಬಳ್ಳಿ ಕಷಾಯವನ್ನೇ ಪ್ರತಿನಿತ್ಯ ಕುಡಿಯುವ, ಅದೊಂದನ್ನೇ ಕುಡಿತಾ ಬಂದು ಶುಗರನ್ನು ಕಂಟ್ರೋಲ್ ಮಾಡ್ಬೋದು. ಇನ್ನು ಕಷಾಯ ಕುಡಿಲಿಕ್ಕೆ ಕೆಲವರಿಗೆ ತುಂಬ ಕಷ್ಟ ಆಗ್ತದೆ. ದಿನ ಕಹಿಯ ಕಷಾಯ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಶುಗರ್ ಜಾಸ್ತಿ ಇದ್ದರೆ, ಸಕ್ಕರೆ ಅಂಶ ಜಾಸ್ತಿ ಇದ್ದರೆ ನಾವು ಅದನ್ನು ಸ್ಟ್ರಾಂಗ್ ಕಷಾಯ ಮಾಡಿ ಕುಡಿಬೇಕು ಅಂತೇನಿಲ್ಲ. ಅದನ್ನು ಯಾವುದೇ ಒಂದು ಔಷಧಿಯ ದ್ರವ್ಯಗಳನ್ನು 2 ಲೀಟ್ರ್ ನೀರಿಗೆ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಕುದಿಸಿದ ನೀರನ್ನೇ ಸೋಸಿ ಇಟ್ಟರೆ ಆ 2 ಲೀಟ್ರ್ ನೀರನ್ನೇ ದಿನ ಇಡೀ ಸ್ವಲ್ಪ ಕುಡಿತಾ ಇರ್ಬೋದು. ಅದು ನಮ್ಮ ಇಡೀ ದಿನ ನಮ್ಮ ಶುಗರನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತದೆ. ಅದು ಔಷಧವಾಗಿ ಅಂತಲ್ಲ, ಬರೀ ಕುಡಿಯುವ ಬಿಸಿ ನೀರನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಈ ಶುಗರಿಗಿರುವ ಔಷಧಿಯನ್ನು ಸೇರಿಸಿ ಬಿಸಿ ನೀರನ್ನು ಕುಡಿದ್ರೆ ಅದು ಕೂಡ ನಮ್ಮ ಇಡೀ ದಿನ ಶುಗರನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತದೆ. ಈ ರೀತಿ ಕೂಡ ಮಾಡ್ಬೋದು. ಇನ್ನು ನಮಗೆ ಸಕ್ಕರೆ ಕಾಯಿಲೆ ಬಂದಾಗ ಮುಖ್ಯವಾಗಿ ನಮ್ಮ ಜೀರ್ಣಾಂಗವನ್ನು ನಾವು ಸರಿಯಾಗಿ ಇಟ್ಟುಕೊಳ್ಳೋದು ಮುಖ್ಯ. ಹಿತಮಿತವಾಗಿ ಆಹಾರ ತಿನ್ನೋದು, ಅಧಿಕವಾಗಿ ಈಗ ರಾತ್ರಿ ಮಲಗುವಾಗ ಆಹಾರ ತಿನ್ನುವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಹಾರ ತಿಂದರೆ ಒಳ್ಳೆಯದು. ನಾವು ಎಷ್ಟೋ ಜನ ನಾನು ಅನ್ನ ತಿನ್ನೋದಿಲ್ಲ, ಚಪಾತಿ ತಿನ್ನೋದು, ರಾಗಿ ದೋಸೆ ತಿನ್ನೋದು ಅಂತೆಲ್ಲ ಮಾಡ್ತಾರೆ. ಅಂಥದ್ದೇ ಆಗಬೇಕು ಅಂತಲ್ಲ. ನಮ್ಮ ಪ್ರಕೃತಿಯಲ್ಲಿ ಸಿಗುವ, ಅಥವಾ ನಾವು ದಕ್ಷಿಣ ಕನ್ನಡದವರು ಭತ್ತದ ಬೆಳೆಗಾರರು, ಹಾಗೆ ಅಕ್ಕಿಯನ್ನು ಆಹಾರ ತಿಂದರೆ ಏನೂ ತೊಂದರೆ ಇಲ್ಲ. ಹಿತಮಿತವಾಗಿ ತಿನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ರಕ್ತದ ಒತ್ತಡಕ್ಕೂ ನೀವು ಕೇಳಿದಿರಿ. ರಕ್ತದ ಒತ್ತಡಕ್ಕೆ ನಮ್ಮಲ್ಲಿ ಸರ್ಪಗಂಧ ಅಂತ ಇದೆ, ರಾವಲ್ಫಿಯಾ ಸರ್ಪೆಂಟೈನ್ ಅಂತ, ಅದರ ಬೇರಿಂದು ಔಷಧೀಯ ಈಗ ಮಾತ್ರೆಗಳು ಕಷಾಯಗಳಲ್ಲಿ ಸಿಗ್ತದೆ. ಅದನ್ನು ಸ್ವಲ್ಪ ಅರೆದು ನಾವು ಒಂದು ಅರ್ಧ ಚಮಚದಷ್ಟು ತಿನ್ಬೋದು, ಹೊಟ್ಟೆಗೆ ತಿನ್ಬೋದು. ಹಾಗಾದರೆ ನೇರವಾಗಿ ನಾವು ವೈದ್ಯರ ಸಲಹೆ ಇಲ್ಲದೆ ಮಾತ್ರ ಇಂಥ ಔಷಧಿಗಳನ್ನು ತೆಗೆದುಕೊಳ್ಳೋದು ಬೇಡ ಅಂತ ನನ್ನ ಅಭಿಪ್ರಾಯ.
ರಕ್ತದೊತ್ತಡದ ಆರಂಭದ ಹಂತದಲ್ಲಿ ಈ ಆಮಲಕ್ಕಿ ಅಥವಾ ಭೂಮಿ ಆಮಲಕ್ಕಿ ಅಂತ ನಾವು ಹೇಳ್ತೇವೆ, ಎರಡಿದೆ. ಆಮಲಕ್ಕಿ ಅಂದರೆ ನೆಲ್ಲಿಕಾಯಿ, ಭೂಮಿ ಆಮಲಕ್ಕಿ ಅಂದರೆ ನೆಲನೆಲ್ಲಿ. ಈ ನೆಲನೆಲ್ಲಿ ಅಥವಾ ನೆಲ್ಲಿಕಾಯಿ ಎರಡೂ ಕೂಡ ರಕ್ತದೊತ್ತಡವನ್ನು ಕಡಿಮೆ ಮಾಡುವಂಥ ಗುಣ ಇದೆ, ಶುಗರನ್ನು ಕಡಿಮೆ ಮಾಡುವಂಥ ಗುಣ, ಎರಡಕ್ಕೂ ಆಗುವ ಒಂದೇ ಔಷಧಿ. ಇದು ವಿಶಿಷ್ಟ. ಭೂಮಿ ಆಮಲಕ್ಕಿ ಅಂತ ನೆಲನೆಲ್ಲಿ ಮುಖ್ಯವಾಗಿ ನಾವು ಮಳೆಗಾಲದಲ್ಲಿ ನಮ್ಮ ಗದ್ದೆ ಬದಿಯಲ್ಲಿ ನೆಲನೆಲ್ಲಿ ಬೇಕಾದಷ್ಟು ಸಿಗ್ತದೆ ನಮಗೆ. ಹೌದು. ಈ ನೆಲನೆಲ್ಲಿಯ ಕಷಾಯ ಮಾಡಿ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಕುಡಿಬೋದು. ಇದು ರಕ್ತದೊತ್ತಡಕ್ಕೂ ಪರಿಣಾಮಕಾರಿ, ಶುಗರಿಗೆ ಕೂಡ, ಡಯಾಬಿಟಿಸ್ ಕೂಡ ಪರಿಣಾಮಕಾರಿ ಔಷಧಿ. ಅದರ ಬೇರೋ ಅಲ್ಲ ಇಡೀ ಗಿಡವ? ನಾವು ಪಂಚಾಂಗ ಅಂತ ಇಡೀ ಗಿಡ, ಇಡೀ ಗಿಡವನ್ನು ನೆಲನೆಲೆಯನ್ನು ನಾವು 2 ರಿಂದ 3 ಗಿಡಗಳು ಸಾಕು. ಅದನ್ನು 1.5 ಲೋಟ ನೀರು ಹಾಕಿ ಸರಿ ಕುದಿಸಿ ಬತ್ತಿಸಿ 1 ಲೋಟ ಹಾಕ್ತದೆ. ಅದರಲ್ಲಿ 50 ml ಬೆಳಿಗ್ಗೆ 50 ml ರಾತ್ರಿ. ಇದರಿಂದ ಯಾವುದಾದ್ರೂ ಅಡ್ಡ ಪರಿಣಾಮಗಳು ಏನಾದರೂ ಉಂಟು? ಇದರಿಂದಾಗೇನು ಅಡ್ಡ ಪರಿಣಾಮ ಇಲ್ಲ. ಆದರೆ ನಾವು ಈ ನೆಲನೆಲ್ಲಿಯನ್ನು ಸಂಗ್ರಹಿಸುವ ಜಾಗ ನೋಡಿಕೊಳ್ಬೇಕು. ನಾವು ಶುದ್ಧವಾದ ಪರಿಸರದ ಜಾಗದಿಂದ ನೆಲನೆಲ್ಲಿಯನ್ನು ನಾವು ಸಂಗ್ರಹಿಸಬೇಕು. ಅದು ಬಿಟ್ಟು ಯಾವುದೋ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೋಗಿ ನೆಲನೆಲ್ಲಿ ತುಂಬ ಇದೆ ಅಂತ ಹೇಳಿ ನಾವು ತೆಗೆದುಕೊಂಡು ಬಂದರೆ ಆವಾಗ ಅದು ವಿಷವಾಗಲಿಕ್ಕೂ ಸಾಕು. ಅಲ್ಲ, ಇಂಡಸ್ಟ್ರಿಯಲ್ ವೇಸ್ಟ್ ಅಥವಾ ಬೇರೆ ಯಾವುದೋ ಒಂದು ವೇಸ್ಟ್ ಲ್ಯಾಂಡಲ್ಲಿ ನಮಗೆ ಗೊತ್ತಿಲ್ಲದ ಜಾಗದಿಂದ ಹೋಗಿ ನಾವು ನೆಲೆಯನ್ನು ಸಂಗ್ರಹ ಮಾಡಿದರೆ ಅದು ಕೂಡ ಅಪಾಯಕಾರಿ. ಆದ್ದರಿಂದ ಪರಿಸರ ಕೂಡ ಮುಖ್ಯ. ನಂತರ ಇರುವಂಥ ನಮ್ಮ ಸಾಮಾನ್ಯ ಕಾಯಿಲೆ ಅಂತ ಹೇಳಿದರೆ ಆ್ಯಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಅಂತ ಹೇಳ್ತೇವೆ. ಎಲ್ಲರೂ ಯಾವಾಗಲೂ ಹೇಳುವಂಥ ಒಂದು ಶಬ್ದಗಳು. ಈ ಆ್ಯಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ನ ಒಂದು ಕಾರಣ ಮತ್ತು ಇದಕ್ಕೆ ಔಷಧ ಹೇಗೆ? ಹೌದು, ಈ ಆ್ಯಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ಕಿಗೆ ಹಲವಾರು ಕಾರಣಗಳಿದೆ. ಒಂದು, ನಾವು ತಿನ್ನುವ ಆಹಾರ ಅತಿಯಾದ ಹುಳಿ ಪದಾರ್ಥ, ಅತಿಯಾದ ಖಾರ, ಅತಿಯಾದ ಉಪ್ಪಿನ ಅಂಶ ಸೇವಿಸ್ತಾ ಬಂದಾಗ, ಅಥವಾ ಎಣ್ಣೆಯಲ್ಲಿ ಹುರಿದ ಪದಾರ್ಥಗಳನ್ನು ಜಾಸ್ತಿ ತಿಂದರೆ, ಅಥವಾ ಖಾರವನ್ನು ಜಾಸ್ತಿ ನಾವು ತೆಗೆದುಕೊಂಡ್ರೆ ಆವಾಗ ಆ್ಯಸಿಡಿಟಿ ಬರ್ಬೋದು. ಇನ್ನು ಕೆಲವರಿಗೆ ಬಹಳ ಸಮಯದಿಂದ ಎಷ್ಟೋ ಜನರು ನಾವು ಕ್ರಿಮಿಹರ ಔಷಧಿಗಳನ್ನು ತೆಗೆದುಕೊಂಡಿರುವುದಿಲ್ಲ ಸಾಮಾನ್ಯವಾಗಿ. ಅದು ಸಮಸ್ಯೆ ಬಂದಾಗ ಮಾತ್ರ ನಾವು ಹೊಟ್ಟೆ ಹುಳಕ್ಕಂತ ಔಷಧಿ ತೆಗೆದುಕೊಳ್ಳೋದು. ಬಿಟ್ಟರೆ ಮೊದಲು ನಮ್ಮ ಪರಂಪರೆಯಲ್ಲಿತ್ತು, ಒಂದು ವರ್ಷಕ್ಕೊಂದು ಸಲ ಹುಳಕ್ಕೆ ಔಷಧಿ ಗಂಜಿ ಮಾಡುವಂಥದ್ದು, ಕೊಜಂಬೆ ಸೊಪ್ಪಿನ ಗಂಜಿ ಅಥವಾ ಪಪ್ಪಾಯಿ ಬೀಜ, ಈ ರೀತಿ ಬೇರೆ ಬೇರೆ ವಿಡಂಗ ಅಂತ ಇದೆ, ವಾಯು ವಿಡಂಗ, ಅದರ ಕಷಾಯ ಕುಡಿಯೋದು. ಈ ರೀತಿ ಕ್ರಿಮಿ ಶೋಧನೆಗೆ, ಅಥವಾ ಈ ಹಾಲೆ ಮರದ ಕೆತ್ತೆ ಕಷಾಯ ಕೂಡ ಕ್ರಿಮಿ ಶೋಧನವಾಗಿ ಕೆಲಸ ಮಾಡ್ತೇವೆ. ವರ್ಷಕ್ಕೊಂದು ಸಲ ಒಂದು 3 ದಿನವ 5 ದಿನವ ಈ ಗಂಜಿ, ಕೊಜಂಬೆ ಸೊಪ್ಪಿನ ಗಂಜಿಯನ್ನು ಆಹಾರವಾಗಿ ತಗೊಳ್ಳೋದು. ಆವಾಗ ಕೋಷ್ಠ ಶುದ್ಧಿ ಆಗ್ತದೆ, ನಮ್ಮ ಡೈಜೆಷನ್ ಸಿಸ್ಟಮ್, ಜೀರ್ಣಾಂಗಗಳು ಶುದ್ಧಿ ಆಗ್ತದೆ. ಇದರಿಂದಾಗಿ ಯಾವುದೇ ರೋಗ ಬರದಂಥ ಒಂದು ತಡೆಗಟ್ಟಲಿಕ್ಕೆ ಆಗ್ತದೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣುವಂಥದ್ದು ಅನೇಮಿಯಾ, ರಕ್ತಹೀನತೆ. ಈ ರಕ್ತಹೀನತೆ ಜಾಸ್ತಿ ಇದ್ದಾಗ ಕೂಡ ಆ್ಯಸಿಡಿಟಿ ಇರ್ತದೆ ಜನರಿಗೆ. ಇನ್ನು ತುಂಬ ತಿನ್ನುವವರಿಗೆ ಕೂಡ ಆವಾಗಲೂ ಆ್ಯಸಿಡಿಟಿ ಇರ್ತದೆ. ಈ ರೀತಿಯಾಗಿ ಆ್ಯಸಿಡಿಟಿಗೆ ಬೇರೆ ಬೇರೆ ಕಾರಣಗಳಿದೆ. ಆದ್ದರಿಂದ ಅದನ್ನು ನಾವು ಪ್ರಿವೆಂಟ್ ಮಾಡೋದು ಯಾವ ರೀತಿ ಅಂದರೆ, ಈಗ ನಾನು ಹೇಳಿ, ಒಂದು ಕ್ರಿಮಿ ಶೋಧನೆ ಆಗಬೇಕು. ರಕ್ತಹೀನತೆ ಇದ್ದರೆ ಆವಾಗ ನಾವು ರಕ್ತ ಜಾಸ್ತಿ ಆಗಲಿಕ್ಕೆ ಔಷಧ ಕೊಡಬೇಕು. ಇನ್ನು ಇದೆಲ್ಲದಕ್ಕೂ ಒಂದು ಶೀಘ್ರ ಪರಿಣಾಮಕಾರಿ ಔಷಧ ಅಂತ, ಈಗ ಒಮ್ಮೆಗೆ ಕಡಿಮೆ ಆಗಬೇಕು, ಯಾವ ಕಾರಣ ಅಂತ ಬೇಡ ನಮಗೆ, ಈಗ ಒಮ್ಮೆಗೆ ಕಡಿಮೆ ಆಗಬೇಕು ಅಂತ ಇದ್ದಾಗ ನಾವು ಮನೆಯ ಒಳಗೆ ಇರುವಂಥದ್ದು ಕೊತ್ತಂಬರಿ ಮತ್ತು ಜೀರಿಗೆ ಕಷಾಯ, ಹಾಲು ಕಷಾಯ ಮಾಡಿ ಕುಡಿದ್ರೆ ಸಾಕು. ಅದನ್ನು ಆವಾಗ ಒಮ್ಮೆಗೆ ಕಡಿಮೆ ಆಗ್ತದೆ ಆ್ಯಸಿಡಿಟಿ. ಇನ್ನು ತುಂಬ ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲಿದ್ದರೆ ಆ್ಯಸಿಡಿಟಿಯಲ್ಲಿ ಕೆಲವು ಹೊಟ್ಟೆ ಉರಿ ಬರುವಂಥದ್ದು, ಇನ್ನು ಕೆಲವು ಹೊಟ್ಟೆಯಲ್ಲಿ ಗ್ಯಾಸ್ ಜಾಸ್ತಿ ತುಂಬಿದಾಗೆ ಹೊಟ್ಟೆ ಉಬ್ಬರಿಸುವುದು, ಗೇಷಿಯಸ್ ಡಿಸ್ಟೆನ್ಷನ್ ಆಫ್ ಅಬ್ಡಮನ್ ಅಂತ. ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಧನ್ವಂತರಿ ಬಟ್ಟಿ ಅಂತಿದೆ, ವಾಯು ಮಾತ್ರೆ ಅಂತ ಎಲ್ಲರಿಗೂ ಗೊತ್ತಿದೆ, ಧನ್ವಂತರಿ ಬಟ್ಟಿ ಅಂತೇಳಿ. ಅದೊಂದು 2-3 ಮಾತ್ರೆ ತಿಂದು ಜೀರಿಗೆ ಕಷಾಯ ಕುಡಿದ್ರೆ ಕೂಡಲೇ ಅಂಥದ್ದು ಕಡಿಮೆ ಆಗ್ತದೆ. ಇನ್ನು ಮನೆಯಲ್ಲೇ ನಾವು ಇನ್ನು ಬೇರೆ ಉಪಯೋಗ ಅಂದರೆ ಮಜ್ಜಿಗೆ ಉಪಯೋಗ. ತಕ್ರಮ ಶಕ್ರಸ್ಯ ದುರ್ಲಭಂ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಅಷ್ಟು ಪರಿಣಾಮಕಾರಿ ಮಜ್ಜಿಗೆ ಅಂತ ಹೇಳುವಂಥದ್ದು. ಬರೀ ಮಜ್ಜಿಗೆಯನ್ನು ನಾವು ಕುಡಿದ್ರೆ ಸಾಕು, ಅಥವಾ ಸ್ವಲ್ಪ ಅದಕ್ಕೆ ಹಿಂಗು ಸೇರಿಸಿ ಮಜ್ಜಿಗೆ ಕುಡಿದ್ರೆ ಈ ಹೊಟ್ಟೆ ಉಬ್ಬರಿಸಿದ್ದು ಕಡಿಮೆ ಆಗ್ತದೆ. ಈಗ ಮಜ್ಜಿಗೆ ಅಂತ ಹೇಳುವಾಗ ತುಂಬ ಅದರಲ್ಲಿ ಒಂದು ಪ್ರಶ್ನೆಗಳು ಬರ್ತವೆ. ಮಜ್ಜಿಗೆ ನಾವು ಮನೆಯಲ್ಲಿ ಮಾಡಿದ ಮಜ್ಜಿಗೆಯನ್ನು ಕುಡಿಬೇಕಾ, ಅಥವಾ ಈಗ ಹೊಸ ರೀತಿಯಲ್ಲೆಲ್ಲ ಪೇಟೆಯಲ್ಲೆಲ್ಲ ಸಿಗ್ತದೆ ಮಸಾಲ ಮಜ್ಜಿಗೆ, ಅದು ಇದು ಅಂತ, ಇದು ಕೂಡ ಪರಿಣಾಮಕಾರಿಯೋ ಅನ್ನುವಂಥ ಬಹಳ ಒಳ್ಳೆಯ ಪ್ರಶ್ನೆ. ಮಜ್ಜಿಗೆ ಅಂತ ಹೇಳುವಂಥದ್ದು ನಾವು ಮೊಸರು ಕಡೆದು ಬೆಣ್ಣೆ ತೆಗೆದ ಮಜ್ಜಿಗೆಯೇ ಆಗಬೇಕು. ಮನೆಯಲ್ಲೇ ಮಾಡಿದ ಮಜ್ಜಿಗೆ, ಸಿಹಿ ಮಜ್ಜಿಗೆ, ಅದು 4 ದಿನ ಇಟ್ಟು ಹುಳಿ ಮಜ್ಜಿಗೆಯೂ ಅಲ್ಲ. ಅಥವಾ ಈಗ ಬೇರೆ ಬೇರೆ ಕಡೆ ಸಿಗುವ ಮಸಾಲೆ ಮಜ್ಜಿಗೆ ಕೊಡಲ್ಲ, ಅದಕ್ಕೆ ಹಸಿಮೆಣಸು ಇದೆಲ್ಲ ಹಾಕಿರೋ ಮಜ್ಜಿಗೆ ಕೊಡಲ್ಲ. ಅದು ಹಸಿಮೆಣಸು ಹಾಕಿದ ಮಜ್ಜಿಗೆ ಆ್ಯಸಿಡಿಟಿಯನ್ನು ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡೋದು ಬಿಟ್ಟು. ಹಾಗಾಗಿ ಸಿಹಿ ಮಜ್ಜಿಗೆ, ಮನೆಯಲ್ಲೇ ಬೆಣ್ಣೆ ತೆಗೆದ ಮಜ್ಜಿಗೆ. ಇನ್ನು ಬೆಣ್ಣೆ ತೆಗೆಯದೆ ಸುಲಭದಲ್ಲಿ ಪೇಟೆಯಲ್ಲಿ ಮಾಡ್ತಾರೆ, ಮೊಸರನ್ನು ಸ್ವಲ್ಪ ಕಡದಾಗ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಕಡಿಯೋದು, ಅದೊಂದು ರೀತಿಯ ಲಸ್ಸಿ ಮಾಡಿದಾಗೆ. ಅದರಲ್ಲಿ ಬೆಣ್ಣೆ ಅಂಶ ಹೋಗಿರೋದಿಲ್ಲ, ನೋಡುವಾಗ ಮಜ್ಜಿಗೆ ಅಂತ ಕಾಣ್ತದೆ. ಈ ಮಜ್ಜಿಗೆಯನ್ನು ಉಪಯೋಗ ಮಾಡುವವರು ಇದ್ದಾರೆ, ಅದು ಕೂಡ ಒಳ್ಳೆಯದಲ್ಲ. ಬೆಣ್ಣೆ ತೆಗೆದ ಮಜ್ಜಿಗೆನೇ ಉಪಯೋಗ ಮಾಡಬೇಕು. ಮಜ್ಜಿಗೆ ಅಂತ ಹೇಳಿದರೆ ಮನೆಯಲ್ಲೇ ಬೆಣ್ಣೆ ತೆಗೆದು ಮಾಡಿದಂಥ ಮಜ್ಜಿಗೆ ಆಗಬೇಕು.
ಈಗ ಸಾಮಾನ್ಯವಾಗಿ ಜನರಿಗೆ ಒಂದು ಪ್ರಶ್ನೆ ಬರುವಂಥದ್ದುಂಟು. ಏನಂತ ಹೇಳಿದರೆ, ಉಪಯೋಗ ಮಾಡುವಾಗ ಈ ಮಜ್ಜಿಗೆ ಮತ್ತು ಮೊಸರು ಇದು ಒಂದರಿಂದ ಇನ್ನೊಂದಾದ್ದು, ಆದ್ದರಿಂದ ಎರಡೂ ಕೂಡ ಒಂದೇ ರೀತಿಯ ಪರಿಣಾಮವನ್ನು ಬೀರ್ತದೋ ಅನ್ನುವಂಥದ್ದು. ಇಲ್ಲ, ಯಾಕಂದರೆ ನಮ್ಮಲ್ಲಿ ಸಂಸ್ಕಾರ ಅಂತ ಹೇಳುವಂಥದ್ದು ಪ್ರತಿಯೊಂದು ವಿಷಯಕ್ಕೂ ಅಗತ್ಯ. ಮನುಷ್ಯನಿಗೆ ನಾವು ಹೇಗೆ ಸಂಸ್ಕಾರ ಕೊಡ್ತೇವೆ ಅದೇ ರೀತಿ ಈಗ ಹಾಲಿನಿಂದ ಮೊಸರಿನಿಂದ ಬೆಣ್ಣೆ ತೆಗೆದ ನಂತರ ಅದು ಮಜ್ಜಿಗೆ, ಆ ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪ, ಇದು ಪ್ರತಿಯೊಂದಕ್ಕೂ ಒಂದೊಂದು ವಿಶಿಷ್ಟ ಗುಣ ಇದೆ. ಅಥವಾ ಪಂಚಗವ್ಯ ತೆಗೆ ಅದರಿಂದ ಗೋಮೂತ್ರ ಗೋಮಯ ಇದಕ್ಕೂ ಒಂದು ವಿಶೇಷವಾದ ಗುಣ ಇದೆ. ಆದ್ದರಿಂದ ಮೊಸರು ಮತ್ತು ಮಜ್ಜಿಗೆ ಗುಣ ಒಂದೇ ಅಲ್ಲ. ನಮ್ಮಲ್ಲಿ ಮೊಸರಿಗೆ ಅಭಿಷ್ಯಂದಿ ಗುಣ ಅಂತ ಹೇಳ್ತೇವೆ. ಯಾಕಂದರೆ ನಮ್ಮ ಸ್ರೋತಸ್ಸನ್ನು ಒಂದು ರೀತಿ ಬ್ಲಾಕ್ ಮಾಡುವಂಥದ್ದು, ನಮ್ಮ ಶರೀರದ ನರನಾಡಿಗಳನ್ನು ಸಂಚಲನೆಗೆ ತಡೆ ಹಿಡಿಯುವಂಥ ಒಂದು ಗುಣ ಮೊಸರಿಗೆ. ಆದ್ದರಿಂದ ನಾವು ಮೊಸರನ್ನು ಅತಿಯಾಗಿ ಉಪಯೋಗಿಸಬಾರದು. ಇದರ ಜೊತೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿರುವಂಥ ಒಂದು ಕಾಯಿಲೆ ಅಂದರೆ ಗಂಟು ನೋವು. ಮನುಷ್ಯರಿಗೆ ಕಾಲು ನೋವು, ಗಂಟು ನೋವು, ಎಲ್ಲ ಗಂಟುಗಳಲ್ಲಿ. ಇದಕ್ಕೆ ಯಾವ ರೀತಿಯ ಔಷಧಗಳು? ಈ ಗಂಟು ನೋವಲ್ಲಿ ಬೇರೆ ಬೇರೆ ವಿಧದ ಗಂಟು ನೋವು ಇದೆ. ನಮ್ಮಲ್ಲಿ ಶಾಸ್ತ್ರದಲ್ಲಿ ಹೇಳುವಾಗ ಆಮವಾತ, ಸಂಧಿವಾತ, ವಾತರಕ್ತ, ಇದು 3, ಇನ್ನೂ ಹಲವಾರಿದೆ ಬೇರೆ ಬೇರೆ ರೀತಿಯದ್ದು. ಈ ಆಮವಾತವ, ಸಂಧಿವಾತವ, ವಾತರಕ್ತ ಇದಕ್ಕೆ ಕಾರಣವನ್ನು ಹುಡುಕಿ ಆ ಕಾರಣಕ್ಕೆ ಸರಿಯಾದ ಔಷಧ ಕೊಡುವ ಶಾಸ್ತ್ರೋಕ್ತವಾಗಿದ್ದರೆ ಆ ರೀತಿ ಕೊಡಬೇಕು. ಇನ್ನು ಸಾಮಾನ್ಯವಾಗಿ ನಾವು ಗಂಟು ನೋವು ಮನೆಯಲ್ಲಿ ಒಂದು ಶೀಘ್ರ ಪರಿಣಾಮಕಾರಿ, ಒಮ್ಮೆಗೆ ಕಡಿಮೆ ಆಗಲಿಪ್ಪ, ಮತ್ತು ವೈದ್ಯರಲ್ಲಿ ಹೋಗಲಿಕ್ಕೆ ಸ್ವಲ್ಪ ಪುರುಸೊತ್ತಿಲ್ಲ, ಇವತ್ತು ಬೇರೆ ಕಾರ್ಯಕ್ರಮ ಇದೆ, ನಾಳದ್ದು ಸೋಮವಾರ ಹೋಗುವಂಥ ಇಂಥ ಪೇಷಂಟ್ಗಳಿರ್ತಾರೆ. ಅಲ್ಲಿವರೆಗೆ ಒಂದು ಸುಧಾರಿಸಲಿಕ್ಕೆ ಏನು ಔಷಧಿ ಮಾಡಬೇಕಂದ್ರೆ, ಗಂಟು ನೋವು ಜಾಸ್ತಿ ಇದ್ದಾಗ ಮನೆಯ ಸುತ್ತಮುತ್ತಲೇ ಆಗಲೇ ಹೇಳಿದಾಗ ಅಮೃತ ಬಳ್ಳಿ ಹಲವು ರೋಗಕ್ಕೆ ಉಪಯೋಗ. ನಮ್ಮಲ್ಲಿ ಹೇಳಿ ಈ ವಾತರಕ್ತ ಅಂತ ಹೇಳ್ತೇವಲ್ಲ, ಈ ವಾತರಕ್ತಕ್ಕೂ ಕೂಡ ಅಮೃತ ಬಳ್ಳಿಯ ಕಷಾಯ ಬಹಳ ಒಳ್ಳೆಯದು. ಹಾಗೆ ಸಂಧಿವಾತಕ್ಕೆ ಬಂದಾಗ ನಮ್ಮಲ್ಲಿ ಸೈರೇಕ ಅಂತ ಇದೆ, ಸಹಚರ ಅಂತ ಗಿಡ ಇದೆ, ಅದರ ಕಷಾಯ ಒಳ್ಳೆಯದಿರ್ತದೆ. ಇಲ್ಲದಿದ್ದರೆ ಬರೀ ಈಗ ಆಮವಾತ ಅಂತ ಬಂದಾಗ ಬರೀ ಶುಂಠಿ ಕಷಾಯ ಸಾಕು. ಶುಂಠಿ ಜೀರಿಗೆ ಸೇರಿಸಿ ಕಷಾಯ ಮಾಡಿ ಕುಡಿದ್ರೆ ಅದು ಕೂಡ ವಾತರೋಗಹಾರ. ಹಾಗೆ ಅದಲ್ಲದೆ ಮನೆಯಲ್ಲಿ ಇರುವಂಥದ್ದು ಸ್ವಲ್ಪ ಹೋಮ ಇದೆ, ಜೀರ್ಣಕ್ಕೆ ಒಳ್ಳೆಯದು. ಈ ಜೀರ್ಣವನ್ನು ಸರಿ ಮಾಡಿಕೊಳ್ಳುವಂಥದ್ದು ವಾತರೋಗದಲ್ಲಿ ಎಷ್ಟೋ ಪರಿಣಾಮಕಾರಿ ಆಗ್ತದೆ. ನಾವು ಕೇವಲ ನೋವು ಅಂತ ಹೇಳಿದ ಕೂಡಲೇ ಪೇಯ್ನ್ ಕಿಲ್ಲರ್ ಹೇಳೋ ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿ ಆಯುರ್ವೇದದಲ್ಲಿ. ನಾವು ನೋವು ನಿವಾರಕ ಔಷಧಿ ಅಂತ ನೇರವಾಗಿ ನೋವು ನಿವಾರಕ ಔಷಧಿ ಇಲ್ಲ. ಯಾವ ನೋವು ಅಥವಾ ನೋವಿಗೆ ಕಾರಣ ಯಾವುದ ಆ ಕಾರಣಕ್ಕೆ ನಾವು ಔಷಧಿ ಕೊಡುವಂಥದ್ದು. ಆದ್ದರಿಂದ ನಮ್ಮ ಶಾಸ್ತ್ರದಲ್ಲಿ ಆರೋಗ್ಯ ಅಥವಾ ಆಯುರ್ವೇದದಲ್ಲಿ ಹೇಳುವಾಗ ಒಂದು ರೋಗಕ್ಕೆ ಔಷಧಿ ನಾವು ಕೊಡೋದಂತಲ್ಲ, ಒಂದು ರೋಗಿಗೆ ಔಷಧಿ ಕೊಡೋದು. ಅಂದರೆ ಒಂದೊಂದು ರೋಗಿ ಒಂದೊಂದು ರೀತಿಯಾಗಿರ್ತಾನೆ, ಆ ರೋಗಿಗೆ ಆ ರೋಗ ಬರಲಿಕ್ಕೆ ಮೂಲ ಕಾರಣ ಯಾವುದು ಅದಕ್ಕೆ ಸರಿಯಾಗಿ ನಾವು ಔಷಧ ಕೊಡುವಂಥದ್ದು. ಮನೆಯಲ್ಲೇ ಮಾಡುವಾಗ ಅದೇ ಜೀರಿಗೆ ಕಷಾಯ ಮಾಡಿ ಕುಡಿಬೋದು, ಅದು ಕೂಡ ವಾತಾಹಾರವಾಗಿ ಕೆಲಸ ಮಾಡ್ತದೆ. ನೀವೀಗ ಹೇಳಿದಂಥ ಒಂದು ಮಾತಿನ ಬಗ್ಗೆ ಮುಂದುವರೆದು ಹೇಳೋದಾದರೆ, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸುವಂಥ ಆಹಾರದಿಂದ ತುಂಬ ಸಲ ನಾವೊಂದು ಮಾತು ಹೇಳ್ತೇವೆ, ಇಂಡೈಜೆಷನ್ ಆಗುವಂಥದ್ದು, ಫುಡ್ ಇನ್ಫೆಕ್ಷನ್, ಈ ಥರ ಹೊಟ್ಟೆ ನೋವು, ಇಂಥದ್ದಕ್ಕೆ ಶೀಘ್ರವಾಗಿ ಯಾವ ರೀತಿಯ ಔಷಧವನ್ನು ಬಳಸ್ಬೋದು? ಹೌದು, ಜನರಲ್ಲಿ ನಾವು ಮಾತಾಡುವಾಗ ಫುಡ್ ಪಾಯ್ಸನ್ ಆಗಿದೆ ನನಗೆ ಅಂತ ಹೇಳ್ತೇವೆ, ಅದರಿಂದಾಗಿ ಅಜೀರ್ಣ ಆಯಿತು ಅಂತ. ಈಗ ಹೆಚ್ಚು ಆ ವಿಷಯ ಮಾತಾಡ್ತೇವೆ ನಾವು ಜನರಲ್ ಆಗಿ. ಈ ಫುಡ್ ಪಾಯ್ಸನ್ ಅಂದರೆ ನಾವು ತಿನ್ನುವ ಆಹಾರದ ಬೇರೆ ಬೇರೆ ರೀತಿಯ ಆಹಾರಗಳು ತಿಂತೇವೆ. ಇವತ್ತು ಮನೆಯಲ್ಲಿ ನಾವು ಪಾರಂಪರಿಕ ಆಹಾರ ಸೇವನೆ ಮಾಡೋದು ಕಡಿಮೆ. ಎಲ್ಲ ಹೊರಗಿನ ಈಗಿನ ಆಹಾರ ಪದ್ಧತಿ, ನಮ್ಮ ದಕ್ಷಿಣ ಕನ್ನಡ ಆಹಾರ ಪದ್ಧತಿ ಈಗೆಲ್ಲ ಮಿಕ್ಸ್ ಆಗಿ ಬೇರೆ ಬೇರೆ ಕಡೆ ಆಹಾರ ಪದ್ಧತಿ ಅಳವಡಿಕೆ ಆಗಿದೆ. ನಮ್ಮ ಶಾಸ್ತ್ರ ಪರಂಪರೆಯಲ್ಲಿ ಹೇಳಿದಂಥ ಆಹಾರ ಪದ್ಧತಿಯನ್ನು ಅಳವಡಿಸಿದರೆ ಇದು ಯಾವ ಸಮಸ್ಯೆ ಬರುವುದಿಲ್ಲ. ಒಂದು ವೇಳೆ ಇಂಥ ಸಮಸ್ಯೆ ಬಂದಾಗ ಅಥವಾ ಬರೋದನ್ನು ತಡೆಗಟ್ಟಲಿಕ್ಕೆ ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಪರಂಪರೆಯಲ್ಲಿ ಯಾವ ರೀತಿ ಇದೆ, ನಾವು ಒಂದು ಸಾಂಬಾರಾಗಲಿ ಸಾರಾಗಲಿ ಕಾಯಿ ಹುಳಿ ಮಾಡಲಿ ಕೊನೆಗೊಂದು ಒಗ್ಗರಣೆ ಅಂತ ಕೊಡ್ತೇವೆ. ಈ ಒಗ್ಗರಣೆ ಸಾಸಿವೆ ಎಣ್ಣೆ ಹಾಕಿದ ಒಗ್ಗರಣೆ ಇಂಥ ವಿಷಯವನ್ನು ತೆಗಿಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಈ ಒಗ್ಗರಣೆ ಅಂತ ಹೇಳೋದು ಬರೇ ರುಚಿಗಂತ ಮಾತ್ರ ಅಲ್ಲ, ಏನಾದರೂ ಬೈ ಚಾನ್ಸ್ ಏನಾದರೂ ಒಂದು ವಿಷದ ಅಂಶ ಬಂದರೆ ಅದನ್ನು ತೆಗಿಲಿಕ್ಕೆ ಇರುವಂಥ ಒಂದು ಔಷಧಿ ಕೂಡ. ಅದೇ ರೀತಿ ನಾವು ನಮ್ಮ ಆಹಾರದ ದಕ್ಷಿಣ ಕನ್ನಡದವರು ಪ್ರತಿಯೊಬ್ಬರು ಕೂಡ ಅಥವಾ ಭಾರತೀಯರೇ ನಮ್ಮ ಆಹಾರದಲ್ಲಿ ಅರಿಶಿಣದ ಉಪಯೋಗ ಜಾಸ್ತಿ ಮಾಡ್ತೇವೆ ನಾವು. ಈ ಅರಿಶಿಣದ ಉಪಯೋಗ ಕೂಡ ಹಾಗೆ, ಇದು ಫುಡ್ ಪಾಯ್ಸನ್ ಆಗದಾಗೆ. ಇದರಿಂದಾಗಿ ನಮ್ಮ ಅರಿಶಿಣದ ಉಪಯೋಗ ಜಾಸ್ತಿ ಇರುವ ಕಾರಣ ನಮ್ಮ ದೇಶದಲ್ಲಿ ಈ ಆಲ್ಝೀಮರ್ಸ್ ಡಿಸೀಸ್ ಅಂತ ಮರೆವು ಕಾಯಿಲೆ ಹೇಳುವಂಥದ್ದು ಕಡಿಮೆ ಇತ್ತು. ಯಾಕಂದರೆ ನಮ್ಮ ಆಹಾರದಲ್ಲಿ ನಾವು ಇದನ್ನೆಲ್ಲ ಅಳವಡಿಸಿಕೊಂಡಿದ್ದೇವೆ. ಈಗ ಅದನ್ನು ಒಂದೊಂದೇ ಬಿಡ್ತಾ ಇದ್ದೇವೆ ನಾವು. ಆದ್ದರಿಂದ ಈಗ ನೀವು ನೋಡ್ಬೋದು ಅವನಿಗೆ ಆಲ್ಝೀಮರ್ಸ್ ಕಾಯಿಲೆ ಇದೆ ಅಂತೇಳಿ. ಈಗ ಮೊದಲಂದ್ರೆ ಆಲ್ಝೀಮರ್ಸ್ ಕಾಯಿಲೆ ಅಂತ ಹೇಳೋದಂತ ಏನಂತಲೂ ಗೊತ್ತಿಲ್ಲದ ಅಂತ. ಈಗ ಅಂಥ ಕಾಯಿಲೆಗಳು ತುಂಬ ವೃದ್ಧಾಪ್ಯದಲ್ಲಿ ಕಾಣಿಸ್ತದೆ. ಸೊ ಈ ರೀತಿಯ ಔಷಧವನ್ನು ಆಹಾರವಾಗಿ ನಾವು ಉಪಯೋಗಿಸಿಕೊಳ್ಬೋದು. ಅರಿಶಿನ ಆಗಲಿ ಸಾಸಿವೆ ಆಗಲಿ ಇದೆಲ್ಲ ಅಂಥದಕ್ಕೆ ಇರುವಂಥ ಔಷಧಿ. ಇನ್ನು ಫುಡ್ ಪಾಯ್ಸನ್ ಅಂತ ಬಂದಾಗ, ಅಜೀರ್ಣ ಆದಾಗ
ಅಲ್ಲಿ ನಮಗೆ ಬೇರೆ ಬೇರೆ ಅದಕ್ಕೆ ಔಷಧಿ ಇದೆ. ನಾವು ಮನೆಯಲ್ಲಿ ಹೇಳುವಂಥದ್ದು ಈಗ ಶುಂಠಿ ಚಟ್ನಿ ಮಾಡಿ ಕೊಡ್ಬೋದು, ಶುಂಠಿ ಕಷಾಯ ಮಾಡಿ ಕೊಡ್ಬೋದು, ಅವು ಜೀರ್ಣಕ್ಕೆ ಬೇಕಾದ ಔಷಧಿಗಳಷ್ಟೇ. ಶುಂಠಿ, ಜೀರಿಗೆ, ಕೊತ್ತಂಬರಿ ಇಂಥದ್ದನ್ನು ಸೇರಿಸಿ ಮನೆಯೊಳಗೆ ಇರುವಂಥ ಇದನ್ನು ಔಷಧಿಯಾಗಿ ಕೊಡ್ಬೋದು. ಇನ್ನು ನಮ್ಮ ಪರಂಪರೆಯಲ್ಲಿ ನೋಡಿದರೆ ಈ ಕೊಡಗಾಸನದ ಕುಟಜ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ, ಹೊಲಾರಿನ್ ಆ್ಯಂಟಿಡಿಸೆಂಟ್ರಿಕಾ ಅಂತ. ಈ ಕುಟಜದ ಹೂವುಗಳು, ಕೊಡಗಾಸನದ ಹೂವನ್ನು ನಾವು ಸಂಗ್ರಹಿಸಿಡುವ ಪದ್ಧತಿ ಇತ್ತು ಮನೆಯಲ್ಲಿ. ಬೇಸಿಗೆಯಲ್ಲಿ ಅದು ಹೂವು ಬಿಡ್ತದೆ, ಆ ಹೂವನ್ನು ಒಣಗಿಸಿ ಸಂಗ್ರಹಿಸಿ ಇಡುವುದು. ಈ ಹೂವಿನ ಒಂದು ತಂಬುಳಿ ಅಂತ ಪ್ರಿಪರೇಷನ್ ಮಾಡ್ತೇವೆ. ಸ್ವಲ್ಪ ನಾವು ತೆಂಗಿನಕಾಯಿ ತೆಕ್ಕೊಂಡು ಅದನ್ನು ಕಡಿದು ಅದಕ್ಕೆ ಸ್ವಲ್ಪ ಬೇಕಾದ ರುಚಿಗೆ ಬೇಕಾದ ಉಪ್ಪು ಅದನ್ನು ಹಾಕಿ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟು ತಂಬುಳಿ ಅಂತೇಳಿ, ಈ ತಂಬುಳಿ ಉಪಯೋಗ ಮಾಡಿದರೆ ಇಂಥ ಜೀರ್ಣ ಸಮಸ್ಯೆಗೆ ಬಹಳ ಪರಿಣಾಮಕಾರಿ ಆಹಾರ ಮತ್ತು ಔಷಧಿ. ಇನ್ನು ನಾವು ಕಂಚುಳಿ ಅಂತ ಕೇಳಿದ್ದೇವೆ ಇಲ್ಲಿ. ಕಂಚು ಹುಳಿ, ಅದು ಕಂಚು ಸಟ್ಟು ಅಂತ ನಾವು ಮಾಡ್ತೇವೆ. ಈ ಕಂಚು ಹುಳಿಯನ್ನು ಒಣಗಿಸಿ ಉಪ್ಪಲ್ಲಿ ಹಾಕಿ ಇಡೋದು, ಅಥವಾ ನೆಲ್ಲಿಕಾಯನ್ನು ಒಣಗಿಸಿ ಉಪ್ಪಲ್ಲಿ ಹಾಕಿ ಇಡೋದು, ಈ ರೀತಿಯ ಪದ್ಧತಿ ಇತ್ತು. ಹಳ್ಳಿಗಳಲ್ಲಿ ಈಗಲೂ ಇದೆ. ಇದನ್ನು ಒಂದು ಸ್ವಲ್ಪ ತೆಗೆದುಕೊಳ್ಳೋದು ಇದೆ. ನಾನು ಈಗಲೇ ಹೇಳಿದಾಗೆ ಒಂದು ತಂಬುಳಿ ಮಾಡಿದರೆ ಅದು ಔಷಧವಾಯಿತು, ಆಹಾರವಾಯಿತು. ಈ ರೀತಿಯಾಗಿ ಹಲವು ನಮಗೆ ಆಹಾರ ಪದ್ಧತಿಯಲ್ಲಿ ನಾವು ಅದನ್ನು ಔಷಧವಾಗಿ ಕೂಡ ಅಳವಡಿಸಿಕೊಳ್ಳುವಂಥ ಒಂದು ಪರಂಪರೆ ಇತ್ತು. ನಾವು ಕೊನೆಯದಾಗಿ ಒಂದು ಸಂದೇಶ ಹೇಳುವುದಂದರೆ, ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷೆಕಾರಿ ವಿಶೇಷ ಆಸಕ್ತ ದಾತ ಸಮ ಸತ್ಯವಾನ್ ಕ್ಷಮಾವಾನ್ ಆಪ್ತೋಪಸೇವೀಚ ಭವತ್ಯರೋಗ ಅಂತ ಆಯುರ್ವೇದದಲ್ಲಿ ಅಷ್ಟಾಂಗ ಸಂಗ್ರಹದಲ್ಲಿ ಹೇಳಿದ್ದಾರೆ. ಪ್ರತಿನಿತ್ಯವೂ ಹಿತಾಹಾರ ಮಿತಾಹಾರ ಸೇವಿ ಸಮೀಕ್ಷೆಕಾರಿ ವಿಶೇಷ ಆಸಕ್ತ. ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಅನಗತ್ಯ ವಿಷಯಕ್ಕೆ ನಾವು ತಲೆ ಹಾಕದೆ, ಆದರೆ ನಮ್ಮ ಎಲ್ಲವನ್ನು ವಿಷಯವನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ನಮ್ಮ ಜ್ಞಾನಕ್ಕೋಸ್ಕರ ನಾವು ಎಲ್ಲವನ್ನು ಗಮನಿಸ್ತಾ ಇರಬೇಕು, ಆದರೆ ಅನಗತ್ಯ ವಿಷಯಕ್ಕೆ ತಲೆ ಹಾಕದೆ ಎಲ್ರಿಗೂ ನಾವು ಸಮಾನವಾಗಿ ಎಲ್ರಿಗೂ ದಾನ ಮಾಡುವಂಥದ್ದು ಅಥವಾ ಎಲ್ರಿಗೂ ಹಂಚಿಕೊಡುವಂಥದ್ದು, ಹಂಚಿ ತಿನ್ನುವಂಥದ್ದು, ಇದನ್ನು ಅಳವಡಿಸಿಕೊಂಡಾಗ ಆಪ್ತೋಪಸೇವಿಚ ಅಂದರೆ ಆಪ್ತರು ಹೇಳಿದ ವಚನಗಳನ್ನು, ಅಂದರೆ ಅದು ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಒಳ್ಳೆಯದನ್ನು ಯಾರು ಹೇಳಿದರೂ ನಾವು ಅದನ್ನು ಸ್ವೀಕರಿಸುವ ಗುಣ ಹೊಂದಿದಲ್ಲಿ ಭವತಿಯ ರೋಗ, ನಮಗೆ ರೋಗ ಬರುವುದೇ ಇಲ್ಲ. ಅಂದರೆ ಇದು ಒಂದು ಸೂತ್ರ ರೂಪದಲ್ಲಿ ಶಾಸ್ತ್ರದಲ್ಲಿ ಇದನ್ನು ಎಲ್ಲವನ್ನು ಹೇಳಿದ್ದಾರೆ. ಹಿತಾಹಾರ ವಿಹಾರ ಹಾಗೂ ನಮ್ಮ ಆಚರಣೆಗಳು, ಸದ್ವೃತ್ತಗಳು ಯಾವ ರೀತಿ ಇರಬೇಕು, ಇದನ್ನೆಲ್ಲ ಅಳವಡಿಸಿಕೊಂಡ್ರೆ ನಾವು ಶಾಶ್ವತವಾಗಿ ಆರೋಗ್ಯವಾಗಿ ಬದುಕುವುದು ಅಂತ ಹೇಳುವಂಥ ಒಂದು ಸಂದೇಶ ಹೇಳಲಿಕ್ಕೆ ಬಯಸ್ತೇವೆ. ಒಳ್ಳೆಯದು ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ಅವರೇ. ಮುಖ್ಯವಾಗಿ ಬೇರೆ ಬೇರೆ ನಮ್ಮ ಸುತ್ತಮುತ್ತಲಿನ ಸಸ್ಯಗಳನ್ನು ಉಪಯೋಗಿಸಿಕೊಂಡು ನಮ್ಮ ಸಾಮಾನ್ಯ ಕಾಯಿಲೆಗಳನ್ನು ಯಾವ ರೀತಿಯಲ್ಲಿ ತಕ್ಕ ಮಟ್ಟಿಗೆ ಪರಿಹರಿಸಿಕೊಳ್ಬೋದು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು.